ಹಿಂಗ ಸಾಕ್ತದ ಅಂತ ಹೇಳಕ್ಕೆ ಬರೋದಿಲ್ಲ. ನಾವು ಹಿಂಗ ಇರ್ತೀವಿ, ನಮ್ಮದು ಇದೇ ಸೀನ್ ಇರ್ತದೆ, ಇದೇ ಡೈಲಾಗ್ ಇರುತ್ತೆ, ಇದೇ ಡಾನ್ಸ್ ಇರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಮಧ್ಯದಲ್ಲಿ ಏನಾದರೂ ಚೇಂಜ್ ಆಗುವಂಥ ಸಂದರ್ಭಗಳಿರ್ತಾವೆ. ಅಂಥ ಸಂದರ್ಭವನ್ನು ನಾವು ಎದುರಿಸಬೇಕಾಗ್ತದೆ. 20 ವರ್ಷಗಳವರೆಗೆ ಭಾಳ ಸುಖ ಸಂತೋಷದ ಸಂಸಾರವನ್ನು ಮಾಡಿರ್ತಕ್ಕಂಥ ದಂಪತಿಗಳ ಮನಸ್ಸಿನಲ್ಲಿ ಕೂಡ ಒಮ್ಮೊಮ್ಮೆ ಏನೋ ಆಗುವಂಥ ಚಾನ್ಸಸ್ಗಳಿರ್ತವೆ. ಏನ್ರಿ ಎಷ್ಟು ಚಂದ ಇದ್ರಿ, ಹೆಂಗಾದ್ರೆ ನೋಡ್ರಿ ಅಂತಂತಾರೆ. ಒಬ್ಬ ಹೆಣ್ಮಗಳು ಭಾಳ ಚಲೋ ನಡೆದತ್ತು, ಜೀವನ ಸಂಸಾರ ಭಾಳ ಚಂದ ನಡೆದಿತ್ತು. ಅಕಸ್ಮಾತಾಗಿ ಅಂತಾರಲ್ರಿ, ಏನು ಮೋಡ ಇಲ್ಲ ಏನಿಲ್ಲ, ಮಸ್ತ್ ಬ್ಯಾಸಿಗೆ ಒಳಗೆ ಚಂದ ಕುಂತಿದ್ವಿ, ದಪ್ಪಂತ ಆಗಿಂದಾಗಲೇ ಗಾಳಿ, ಆಗಿಂದಾಗಲೇ ಧೂಳ, ಆಗಿಂದಾಗಲೇ ಮೋಡ, ಆಗಿಂದಾಗಲೇ ಮಿಂಚು, ಆಗಿಂದಾಗಲೇ ಗುಡುಗು ಸಿಡ್ಲು, ಆಗಿಂದಾಗಲೇ ದಪ 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 ಮಳಿ ಬೆತ್ತು, ಆಗಿಂದಾಗಲೇ. ಹಾಗೆ ಜೀವನದಲ್ಲಿ ಕೂಡ ಸಂಸಾರದ ಆಗಸದಲ್ಲಿ ಕೂಡ ಹೀಗೆ ಆಗುವಂಥ ಚಾನ್ಸಸ್ಗಳಿದಾವೆ. ಬರಬಹುದು, ಬರದೇ ಇರಬಹುದು, ಸ್ವಲ್ಪ ಬರ್ಬೋದು, ಕಡಿಮೆ ಬರ್ಬೋದು, ಮಧ್ಯಮ ಬರ್ಬೋದು, ಹೆಚ್ಚು ಬರ್ಬೋದು. ಬರೋದಂತೂ ಬರೋದೆ, ಸ್ವಲ್ಪನ ಬರತ್ತದ. ಗಂಡ ಅಂದ ಬೇಡ, ಇನ್ನೇನು 3 ಮಕ್ಕಳಾಗ್ಯಾವ, ಇನ್ನೇನು ನೀ ಸಂಸಾರ ಮಾಡಕ್ಕಿದ್ದಿ, ದಯವಿಟ್ಟು ನಾ ಹೇಳಿದಂಗೆ ಕೇಳು ಅಂದ ಗಂಡ. ಹೆಣ್ಮಕ್ಳಿಗೆ ಒಮ್ಮೆ ತಲೆಯಾಗ ಏನು ಗೊತ್ತಿಲ್ಲ, ಶಿವ ಅವ್ರಿಗೆ ವರ ಕೊಟ್ಟುಬಿಟ್ಟ. ಏನು ಕೊಟ್ಟಾನ? ವರ. ನೀವಂತೂ ಅನುವಲ್ರಿ ಅವು, ಯಾಕಂದ್ರೆ ನೀವು ಅನ್ಬೇಕಾದ್ರೆ ಅವ್ರನ್ನ ಕೇಳಿ ಅನ್ಬೇಕಾಗ್ತದೆ. ಇಲ್ಲಂದ್ರೆ ಮುಂದೆ ಮನೆಯಾಗ ಅವ್ರನ್ನ ಒಂದು ಕೈ ತಗೋತಾರ. ಅದಿಲ್ಲ, ಅದು ಏನು ಶಿವ ಕೊಟ್ಟನ ಗೊತ್ತಿಲ್ಲ, ಅವ್ರಿಗೆ ವರ ಕೊಟ್ಟನ ಅಂತ ಕಾಣಿಸ್ತದ. ಮತ್ತೇನೋ ಅವ್ರು ಹುಟ್ಟುತ್ತಲೇ ಪರಿಮಳ ಅಂತಾರಲ್ಲ, ಹಂಗೆ ಏನಾದ್ರು ತೊಗೊಂಡ ಬಂದವ್ರೋ ಗೊತ್ತಿಲ್ಲ. ಒಮ್ಮೆ ಹಠ ಬಂತ ಹೆಣ್ಮಕ್ಳ ತಲೆ, ಒಟ್ಟದು ಬದಲು ಮಾಡೋಕೆ ಭಾಳ ಕಷ್ಟ ಆಗತ್ತೆ. ಅವ್ರು ಎಲ್ಲರಲ್ಲ, ಕೆಲವರು ಭಾಳ ಹಠ ಮಾಡ್ತಾರೆ. ದಯವಿಟ್ಟು ಮಾಡಬೇಡ್ರಿ. 3 ಮಕ್ಕಳದಾವ, ಒಂದು 7, ಒಂದು 9, ಒಂದು 11 ಓದಾಕತ್ತೈತಿ. ಇನ್ನೇನು ಇವ್ರದ್ದು ಶಿಕ್ಷಣ ಚಲೋ ಮಾಡಿ, ಚಲೋ ಓದಿಸಿ, ಚಲೋ ಅವ್ರ ಬದುಕನ್ನು ಕೊಟ್ಟು ಅವ್ರ ಜೀವನವನ್ನು ಒಳ್ಳೆ ಸಾಗಿಸ್ಬೇಕಾದಂಥ ಸಂದರ್ಭ ನಮಗೆ ಇನ್ನೇನೈತೆ ನಮ್ಮದು ಅಂತ ವಿಚಾರ ಮಾಡೋ ಟೈಮ್ನೊಳಗೆ ಈಕಿ ಸುದ್ದಿ ಎತ್ತಿದ್ದು, ನಾನು ನಿಮಗೆ ಡೈವರ್ಸ್ ಕೊಡ್ತೀನಿ. ನಾವು ಅಲ್ರಿ ಸಾಕಾಗೈತೆ, ನಿಮ್ಮ ಕಾಲಾಗ ತಲೆ ಹೊಡ್ಕೊಂಡು ನಾವು ಹಾಕೀನಿ, ನಾವು ಅಲ್ಲೇ ಅಂದ್ರು. ಅವ ಕೈ ಮುಗಿಲಾಕತ್ತಿದ್ದು, ಕೊನೆಗೆ ಕೈ ಮುಗಿಯೋದು ಒಂದು ಆದಿ ಆಗಿಬಿಟ್ಟತಿ. ಈಗ ನೋಡಂಗ ಮಾಡಬಾರ್ದು, ನಿನ್ನ ಕೈ ಮುಗಿತೀನಿ, ಕೊನೆಗೆ ಕಾಲು ಹಿಡಿತೀನಿ ಅಂದಾಗ ಒಂದು ಸ್ವಲ್ಪ ಅಂತಾಳ. ಆದರೂ ಕೇಳಂಗಿಲ್ಲ. ಕಾಲು ಹಿಡಿತೀನಿ ದೇವಿ ಅಂದ್ರು ಕೇಳೋವಳು, ದೆವ್ವ ಅಂದ್ರು ಕೇಳೋವಳು. ದೆವ್ವ ಅಂದ್ರೆ ಮತ್ತೆ ಹಿಡಿದು ಕಾಡಕತ್ತ. ದೇವಿ ಅಂದ್ರೆ ದೇವಿ ಅಂದಾರ ಅಂತ ಸ್ವಲ್ಪ ಸಮಾಧಾನ ತಗೋತಾಳ. ಆದರೂ ಈಗ ಹಿಂಗಂತ ನಿನ್ನ ಸೊಪ್ಪತ್ತಿಗೆ ಬೇರೆ ಮಾತಾಡ್ತಾನಂತ ಆಕಿ ಒಟ್ಟು ತಿಳ್ಕೊಂಡೇ ಬಿಟ್ಟಾಳೆ. ಏನು ಬೇಕಾದ ಕೈ ಹಿಡ್ದ, ಕಾಲು ಹಿಡ್ದ, ಏನು ಬೇಕಾದ ಏನು ಪ್ರೀತಿಯ ಮಾತುಗಳೆಲ್ಲ ಆಡ್ದ, ಒಟ್ಟು ಮಾತಿಗೊಮ್ಮೆ ನಾನು ಡಿವೋರ್ಸ್ ತಗೋತೀನಂತ, ವಿಚ್ಛೇದನ ತಗೋತೀನಂತ. ಕೊನೆಗೆ ಆಯ್ತು ನಡಿ, ಮತ್ತು ನನಗೂ ತಲೆ ಕೆಟ್ಟು ಹೋತು, ಏನು ಮಾಡ್ತೀವಿ ಅಂದವ. ಕೊನೆಗೆ ಅಕ್ಕಿನ ಮೇಲೆ ಹಾಕಿದ, ಅಕ್ಕಿ ಕರ್ಕೊಂಡು ಹೋದ್ಲು. ಎಲ್ಲಿಗೆ? ಅಲ್ಲಿಗೆ ಹೋಗ್ಬೇಕಲ್ಲ. ಅಲ್ಲಿಗೆ ಬಂದವ. ಮೊದಲು ಅವು ಇದ್ದಿಲ್ಲ, ನಮ್ಗೆ ಈಗ ಬಂದಾವ. ಕಷ್ಟ ಆಗಲಿ ಸಹಿಸ್ಕೊಂಡು, ಕುತ್ತಿಗೆ ತಂದು ತಾಳಿ ಕಟ್ಕೊಂಡಿವಾ, ಕುತ್ತಿಗೆ ಬರೋತಂದು ತಡ್ಕೊಂತಿದ್ರ. ಅವತ್ತ ಹೆಸರು ತಗೊಂಡು ಬಾ, ಕಷ್ಟ ಬರೋದೆ, ನಷ್ಟ ಬರೋದೆ, ತ್ರಾಸ ಬರೋದೆ, ಎಕ್ಸ್ಪೀರಿಯನ್ಸ್ ತಗೊಳ್ರಿ. ಅತ್ತೆ ಹಂಗ, ಮಾವ ಹಂಗ. ನಾಳೆ ನೀವು ಅತ್ತೆ ಆಗವ್ರಲ್ಲ, ಟ್ರೈನಿಂಗ್ ತಗೋಬೇಕಲ್ಲ. ಭಾಳ ದೊಡ್ಡ ನೌಕರಿ ನೋಡಿ, ಜಾಬ್ ನೋಡಿ, ಎಲ್ಲ ನೋಡ್ಕೊಂಡು ಪಟ್ನ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ, ಅದು ಜಾಬ್ ಅಷ್ಟು ದೊಡ್ಡ ನೌಕರಿ ಮಾಡಿ, ಅಷ್ಟು ದೊಡ್ಡ ಮನುಷ್ಯನ ಮಾಡಿದ. ಅವ್ವ ಎಲ್ಲಿ ಹೋದ್ಲ, ಅಪ್ಪ ಎಲ್ಲಿ ಹೋದ, ಅಲ್ಲಿ ಇನ್ನ ಅಣ್ಣ ತಮ್ಮರು ಸಣ್ಣವರದಾರ, ಅಕ್ಕ ತಂಗಿಯರು ಸಣ್ಣ, ಅವ್ರು ಮದುವೆ ಎಲ್ಲ ಮಾಡ್ಕೊಂಡು ಆ ಪರಿವಾರದಲ್ಲಿ ಇದ್ದುಕೊಂಡು ನಾ ಪಾಸ್ ಆಗಿ ಅವ್ರಿಗೆ ಒಂದು ನೆಲೆ ಮಾಡಿ ಹೋಗ್ಬೇಕಂತ ಅಣ್ಣ ಕುಂತಾನ. ಅಣ್ಣ ನೋಡ್ಕೊಂಡು ಹೋಗಾಕ ಇಕ್ಕಿ ಬಂದ. ಅದು ಇದೆಲ್ಲ ನಾವು ತಿಳ್ಕೊಬೇಕಾಗೈತಿ. ನಾವೆಷ್ಟು ಪ್ರವಚನ ಕೇಳಿದ್ರು ದೊಡ್ಡದಲ್ಲ. ಕೊನೆಗೆ ಆಗಲ್ ನಡೆಯಕ್ಕೆ ಏನಂತಾಳ ಅಂತ ಅಲ್ಲಿಗೆ ಹೋದು, ಕೋರ್ಟಿಗೆ ಕರ್ಕೊಂಡು ಹೋದ. ಅಲ್ಲಿ ಮ್ಯಾಲೆ ಜಡ್ಜ್ ಕೂತಿದ್ದ. ರೀ ಸಾಹೇಬ್ರ ಅಂದ್ಲಕ್ಕೆ ಹಳ್ಳಿಯಾಕಿ ಮೊದಲ ಹೇಳ ತಾಯ ಅಂದ. ಅವನಿಗೆ ಗೊತ್ತಾಯ್ತಿಕ್ಕಿ ಯಾಕೋ ದಬಾಸಿ ಬಂದಾಳ ಅಂತ. ಏನಿಲ್ರಿ, ಮತ್ತೆ ನಮಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ನ್ಯಾಯನೇ ಆಗಿಲ್ಲ. ಸುಮ್ಮನೆ ನ್ಯಾಯ ಆಗಿರೋದಿಲ್ಲ, ಸುಮ್ಮನೆ ಯಾವುದೋ ನೆಪದಾಗ ನ್ಯಾಯ ಆಯ್ತು. ಕೊನೆಗೆ
ಚರ್ಚೆ ಆದಮೇಲೆ ಏನು ಹೇಳವ ಅಂತಂದ ಜಡ್ಜ್, ಏನಿಲ್ರಿ 3 ಮಕ್ಕಳು ಅದಾವ, ಇಬ್ರಿಗೆ ಸರಿ ಮಾಡಿಕೊಡ ಅಂತ. ಮತ್ತೆ ಎಲ್ಲಿ ಓದಿ ಬರ್ಬೇಕು ಗೊತ್ತಿಲ್ಲ, ಯಾವುದನ ಒಂದು ಭಾಳ ಇನ್ನೊಂದು ಬೇರೆ ಕಂಟ್ರಿಯಲ್ಲಿ ಓದಿ ಬರ್ಬೇಕಾಗಿ. ಜಡ್ಜ್ ಅಂದ, ಇಲ್ವ 4 ಇದ್ರೆ ನಿನಗೆ 2 ಅವನಿಗೆ 2 ಕೊಡ್ಬೋದಾಗಿತ್ತು, 3 ಇದಾವ ಹೆಂಗೆ ಡಿವೈಡ್ ಮಾಡಲಿ. ಮತ್ತೆ ಈಗ ತಲೆ ಕೆಡಾಕೈತಿತ್ತು. ಅಲ್ಲಿ ಮನ್ಯಾಗೂ ಅದ, ಇದು ಅದ, ಅದು ಅದ ಅಂದಕ್ಕಿ. ಯಾವ್ದು ಅಲ್ಲಿ ಮ್ಯಾಲೆ ಕುಂತ ಹೇಳ್ತಾನಲ್ಲ, ಅವರು ಇವರು ಎಲ್ಲ ಗಂಡಸ ಅದಾರಂತಕ್ಕಿ ತಲೆಗೆ ಹೇಳಿತ್ತು. ಆಮೇಲೆ ಮುಂದೆ ನಿಮ್ಮನ್ನು ಸಾಲಿ ಕಲಿಸ್ತಾ ಯಾರು ಅಂತ ಕೇಳಿದ್ದಂತಕ್ಕಿ. ನನ್ನ ನ್ಯಾಯ ನಿನಗೆ ಬಗೆಹರಿಸಕ್ಕೆ ಆಗ್ಲಿಲ್ಲ, ಅದ ನಿಮಗೆ ಕಲಿಸಿದವ್ರು ಯಾರು? ಮಾಸ್ಟರ್ ಮೇಲೆ ಚಾಲು ಆತ್ ನೋಡಿ. ಯಾಕೆ ಮುಂದೆ ಅಲ್ಲೇ ನಿಂತಿದ್ದಂತ ಗಂಡ, ಅವ್ನು ಪಾಪ ಏನಂತಾನೋ ಏನಿಲ್ಲೋ, ಏನು ಬಗೆಹರಿಸ್ತಾಳೋ, ಮತ್ತೆ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ಕೊಳ್ಳೋ, ಏನಾರು ದೇವ್ರು ಒಳ್ಳೆ ಬುದ್ಧಿ ಕೊಟ್ರೆ ಮತ್ತೆ ನನ್ನ ಜೀವನ ಓಡ್ದಂತಾಕಿ ಆಕಿನ ಕಡೆ ನೋಡ್ಕೊಂಡು ನಿಂತಿದ್ದ ಗಂಡ. ಏನು ನೋಡ್ತೀರಿ ಪಿಕಿ ಪಿಕಿ ಅಂತ, ಬರೀ ಹೋಗೊಂಡ್ರೆ ಮುಂದಕ್ಕೆ ಮತ್ತೊಂದು ಹಾಕತಿ, ಅಲ್ಲೇ ಇಬ್ಬರು ತಗೊಂಡ್ಬಿಡೋಣ ಬೇಡ ಎಡಾಡ ಅಂತ ಹೇಳಿ ಹಂಗೈತಿ. ಮತ್ತೆ ವಾಪಸ್ ಹೋಗೋಣ ಬಾ, ಇನ್ನು ಅಲ್ಲೇ ಇನ್ನೊಂದು ಮುಂದಿನ ವರ್ಷ ಮತ್ತೊಂದು ಹಾಕತಿ, ನೀ ನಾ ತಗೊಳಕ ಬರ್ತದ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ಜಕ್ಕೊಂಡು ಓದ್ಲಂತ್ರ ಗಂಡನ. ಗಮ್ಮತ್ತು ಕೇಳ್ರಿ ಹೆಂಗದ ಜನ್ಮ. ಇದು ಮ್ಯಾಜಿಕ್ ಅದ. ಇದು ಯಾವ ಟೈಮ್ನೊಳಗೆ ಯಾವ ನಂಬರ್ ಬರ್ತದ ಗೊತ್ತಿಲ್ಲ. ಯಾರಾದ್ರೂ ಹಿಂಗ ನಡೀತೈತಿ, ಹಿಂಗ ಮಾಡ್ತೈತಿ, ಹಿಂಗ ಬದುಕು ನಡೀತದ ಅಂತ ನೀವೇನಾದ್ರೂ ಗಚ್ಚ ಹಿಡ್ಕೊಂಡು ಕುಂತಿದ್ರೆ ಅದು ಸುಳ್ಳು ಮಾಡಿ ತೆಗಿತೈತಿ. ಅದಕ್ಕೆ ನಾವು ಮಾಯಾ ಅಂತ ಕರೆದೀವಿ. ಅದಕ್ಕೆ ಏನಂತ ಕರೆದೀವಿ? ಜಗವ ಸುತ್ತಿಪ್ಪದು ನಿನ್ನ ಮಾಯೆ, ನಿನ್ನ ಸುತ್ತಿಪ್ಪದು ಮುಂದಿನ ಸಾಲ ಬ್ಯಾಡ ನಮಗ. ಯಾಕಂದ್ರೆ ಬಸವಣ್ಣ ಅಂತ ಐತದೆ, ಜಗವ ಸುತ್ತಿಪ್ಪದು ನಿನ್ನ ಮಾಯೆ ಕಂಡಯ್ಯ, ನಿನ್ನ ಸುತ್ತಿಪ್ಪದು ಎನ್ನ ಮನ ನೋಡಯ್ಯ. ದೇವ್ರನ್ನ ಸುತ್ತಾಕತ್ತದಂತದು ಬಸವಣ್ಣವ್ರ ಮನಸ್ಸ, ನಂಬುದ ಹಾ ಕರೆಕ್ಟ್ ಹೇಳಿದ್ರು. ಅವ್ರು ಕುಂತಾರ ಬರೋಬ್ಬರ ಅವ್ರಿಗೆ ಅನುಭವ ಐತಿ ಹೇಳ್ಯಾರ ಅವರು. ಮತ್ತೆ ಅವ್ರನ್ನ ಸುಳ್ಳು ಹೇಳ್ತಾರಲ್ಲ ಅವರು, ಹೇಳೋದಿಲ್ಲ ಅವರು. ಜಗವ ಸುತ್ತಿಪ್ಪುದು, ಜಗತ್ತನ್ನ ಅದು ಸುತ್ತದಂತ ಪಿಂಡ ಬ್ರಹ್ಮಾಂಡವನೊಂದು ಪಿಶಾಚಿ ಸುತ್ತಿಪ್ಪುದಯ್ಯ. ಪಿಂಡ ಬ್ರಹ್ಮಾಂಡವನೊಂದು ಮಾಯ ಸುತ್ತಿಪ್ಪುದಯ್ಯ. ಅದು ಹ್ಯಾಂಗ ತಿರುಗಿಸಲಾಕತ್ತೈತಿ, ನೀವು ಹಂಗ ತಿರುಗಲಾಕತ್ತೀರಿ. ಆದ್ರೆ ಬಸವಣ್ಣನ ಮನಸ್ಸು ಅದು ಹೇಳಿದಂಗೆ ಕೇಳವಲ್ದು, ಮಾಯ ಹೇಳಿದಂಗ ಶಿವ ಹೇಳಿದಂಗ ಕೇಳಾಕತ್ತೈತಿ. ಅವಾಗ ಅವ್ರು ಶರಣರಾಕಾರ. ಮಾಯ ಹೇಳಿದಂಗೆ ಕೇಳಿದ್ರೆ ನಾವು ಮನುಷ್ಯರು ಹಾಕಿವಿ, ಇಷ್ಟೇ ವ್ಯತ್ಯಾಸ. ಮಾಯ ಹೆಂಗ ಸುತ್ತದ ಹಂಗ ನಾವು ಸುತ್ತಿದ್ರೆ ಮನುಷ್ಯರು, ಶಿವ ಹೆಂಗ ಸುತ್ತಿಸ್ತಾನ ಹಂಗ ನಾವು ಸುತ್ತಿಸಿದ್ರೆ ಶರಣರು, ಇಷ್ಟ ವ್ಯತ್ಯಾಸ. ಕೊನೆಗೆ ಹೋಗಿ ಮತ್ತೆ ಸಂಸಾರ ಚಾಲು ಮಾಡಿದ್ರು ಅವರು. ಇದು ಏನು ಮಾಡಿದ್ರಿ ಎಂಥ ಏನಾನ ಒಳ್ಳೆ ಹಾಕ್ಬಿಡು, ಮತ್ತೆ ಮನೆಗೆ ತಂದು ಕರ್ಕೊಂಡು ಬಂದು ಬಿಟ್ಲಲ್ಲ ಅದೇ ಸಾಕಂದಂತ ಅವಾಗ ಗಂಡ. ಬದುಕಿದೆವ ಬಡವಾ, ನೀ ಬದುಕಿದೆ ಹಿಂಗೂ ಹಾಕದ್ರೆ ನೀವು ಯಾರಿಗಾದ್ರೂ ಆ ಸಮಸ್ಯೆ ಇದ್ದವ್ರಿಗೆ ನನ್ನ ಮಾತು ಭಾಳ ಸ್ಪಂದನ ಆಕತ್, ನನ್ನ ಮಾತು ಭಾಳ ಟಚ್ ಆಕತ್ತೆ. ಅದ್ರ ಅನುಭವ ಇಲ್ದವ್ರಿಗೆ ನಾ ಏನು ಹೇಳಕ್ಕಾಕತ್ತೆ? ಇದೇನೋ ಹೊಸ್ದಾಗಿ ಹೇಳಕತ್ತಾರಂತ ಅನಿಸ್ತದೆ ನಿಮಗೆಲ್ಲೋ ಟಿವಿಯಲ್ಲಿ ನೋಡಿದ್ದು, ಭಾಷಣದಲ್ಲಿ ಕೇಳಿದ್ದು. ಬಟ್ ನಿಮಗೆ ಈ ಅನುಭವ ಆದ್ರೆ ಪ್ರತ್ಯಕ್ಷ ಬಹಳಷ್ಟು ಕುಟುಂಬಗಳನ್ನು ನಾವು ನೋಡ್ತೀವಿ, ಗದ ನಡಗಲಾಕತ್ತಾರ ಸಂಸಾರದಾಗ. ಎಂತೆಂಥವ್ರು ನಡಿಗೆ ಹೋಗ್ಯಾರ. ಸಂಸಾರವೆಂಬುದೊಂದು ಗಾಳಿಯ ಸೊಡರ್ ಅಂದಾರ, ಸಾಗರ ಅಂದಾರ, ಉರದುದ್ದ ಕೊರಳುದ್ದ. ಅದೇನು ಇಜಾಕ ಆಗ್ಲಾರದೈತಿ. ಶಿವ ಕಾಲಾಂತಕ ಕಾಯೋ ಕೂಡಲ ಸಂಗಮ ದೇವ, ಯಪ್ಪ ನೀನ ಕಾಯಿ ಮಾರಾಯ. ಸಂಸಾರ ಕಾಲಕ್ಕೊಳಗಾಗ್ಯದ. ಟೈಮ್ ಕ್ರಿಯೇಟೆಡ್ ಥಿಂಗ್ಸ್, ಟೈಮ್ ಕ್ರಿಯೇಟೆಡ್ ಲೈವ್ಸ್, ಟೈಮ್ ಕ್ರಿಯೇಟೆಡ್ ಸೋಲ್ಸ್. ಕೆಲವು ಸಮಯಕ್ಕೆ ಅಧೀನವಾಗ್ಯಾವ, ಕೆಲವು ಸಮಯದಲ್ಲಿ ಸೃಷ್ಟಿಯಾಗ್ಯಾವ, ಅದಕ್ಕಾಗಿ ಅವು ಮಾಯಕ್ಕೊಳಗಾಗ್ಯಾವ. ಆದ್ರೆ ಶರಣರು ಶಿವ ಕಾಲಾತೀತದನ, ಆದ್ರೆ ಜಗತ್ತು ಜೀವಿಗಳು ಕಾಲದ ಒಳಗಾಗ್ಯಾವ. ಅದಕ್ಕಾಗಿ ನಮಗ ಇದು ಬಂಧನ ಆಗ್ಯದ. ಅದರಿಂದ ಹೊರಗೆ ಬರಬೇಕಾಗ್ಯದ. ಅದಕ್ಕಾಗಿ ಹೊರಗೆ ಬರುವುದಕ್ಕಾಗಿ ಶರಣರು ಏನ್ ಮಾಡ್ಯಾರ? ಗುರು ಲಿಂಗ ಜಂಗಮಗಳನ್ನು ಮುಂತಂದಿಟ್ಟಾರ. ಅಂತ ಒಂದು ಸನ್ನಿವೇಶವನ್ನು ನಾವು ನೋಡಕತ್ತೀವಿ. ಪ್ರಭುದೇವರ ಒಂದು ತೀರ್ಮಾನಕ್ಕಾಗಿ ಒಂದು ಅನುಭವ ಮಂಟಪ ಇತ್ತು. ಚನ್ನಬಸವಣ್ಣವರು ಅದರ ಸಮರ್ಥನೆಯನ್ನು ಮಾಡಿದಾಗ ಪ್ರಭುದೇವರು ಹೇಳಿದರು, ಅಂಗದ ಲಿಂಗವೇ ಮನದ ಲಿಂಗ. ಕೇಳಿ, ಭಾಳ ಇಂಪಾರ್ಟೆಂಟ್ ಅಲ್ಲ. ಲಾಸ್ಟ್ ಈ ಸೀನ್ ಭಾಳ ಚಂದದ ಇವತ್ತಿನ. ಅಂಗದ ಲಿಂಗವೇ ಮನದ ಲಿಂಗ, ಮನದ ಲಿಂಗವೇ ಭಾವದ ಲಿಂಗ. ಸ್ವಲ್ಪ ಯಾರಾದರೂ ನಾನು ಸ್ವಲ್ಪ ನಿಮಗೆ ಇದು ಮನದಟ್ಟಾಗಲಿ ಅಂತ ತಿಳ್ಕೊಂಡು ಇವಾಗ ಸ್ವಲ್ಪ ಟಫ್ ಅದಾವ, ನಾ ಕರಗಿಸಿ ಹೇಳಕತ್ತೀನಿ.
ಅದಕ್ಕಾಗಿ ಯಾರಾದ್ರೂ ನಾವು ಲಿಂಗವಂತರು ಲಿಂಗಾಯತರು ಕೊಳ್ಳಾಗ ಲಿಂಗ ಬಿಡಬೇಡ್ರ. ಅಂಗದ ಲಿಂಗವೇ ಮನದ ಲಿಂಗ, ಮನದ ಲಿಂಗವೇ ಭಾವದ ಲಿಂಗ. ದಾಸೋಹವೆಂಬುದು ಸಂದಿಲ್ಲದಿಪ್ಪ ನಿಜ ನೋಡ. ಇಟ್ಟು ಚಂದ ಸಾಲದವ. ದಯವಿಟ್ಟು ಈ ಧರ್ಮೀಯರು ಇದರ ಅನುಯಾಯಿಗಳು ಅನುಸರಿಸುವಂಥವ್ರು ಸ್ವಲ್ಪ ಇದನ್ನು ಚಂದ ಅರ್ಥ ಮಾಡ್ಕೊಂಡ್ರೆ ಇನ್ನೂ ನಮ್ಮ ಧರ್ಮ ಅರ್ಥ ಮಾಡ್ಕೊಂಡಂಗಾಗತ್ತೆ. ಅಂಗದ ಲಿಂಗ ಅಂದ್ರೆ ಏನ್ರಿ? ಕೊಳ್ಳಾಗಳ ಮ್ಯಾಲಿನ ಲಿಂಗ, ಇದು ಕಾಣೋ ಲಿಂಗ. ಅದ ಲಿಂಗನೇ ಮನಸ್ಸಿನಾಗದ, ಅದ ಲಿಂಗನೇ ಭಾವದಾಗದ. ಅಂಗದ ಮೇಲೆ ಇದ್ದದ್ದು ಒಂದ, ಮನಸ್ಸಿನಾಗಿದ್ದದ್ದು ಒಂದ, ಭಾವದ ಒಳಗಿದ್ದದ್ದು ಒಂದ. ಇವು ಮೂರು ಬೇರೆ ಬೇರೆ ಅಲ್ಲ, ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಇದೇನು ವಿಶ್ವಲಿಂಗ. ಇದೇನು ನಮ್ಮ ಕೊಳ್ಳಾಗದಲ್ಲ, ಬರೀ ಇಷ್ಟ ಅಂತ ತಿಳ್ಕೊಬ್ಯಾಡ್ರಿ. ಜಗದಾಗಲ್ಲ ಏನದು? ಏನ್ರಪ್ಪ ವಚನ ಕೇಳಿರಿಲ್ಲ? ಇಷ್ಟು ದೊಡ್ಡದಾಗಿರುವಂತ ಲಿಂಗವನ್ನ ಬಸವೇಶ್ವರ ಏನು ಮಾಡ್ಯಾರ? ತಂದು ಎಲ್ಲಿ ಕೊಟ್ಟಾರ? ಹಾ, ಅಂಥ ಲಿಂಗವನ್ನು ಅವ್ರು ಎಲ್ಲಿ ತಂದು ಕೊಟ್ಟಾರ? ಅವರು ಕರಸ್ಥಲಕ್ಕೆ ತಂದು ಕೊಟ್ಟಾರ. ಹೀಗಾಗಿ ಅಂತ ಕರಸ್ಥಲದ ಲಿಂಗವನ್ನು ನಾವು ಇಷ್ಟಲಿಂಗ ಅಂತ ಕರಿತೀವಿ. ಅದು ಮೂರರಲ್ಲಿ ಭೇದ ಇಲ್ಲ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಒಂದೇ. ಅವು ಭಿನ್ನ ಭಿನ್ನವಾಗಿಲ್ಲ. ಆ ದೃಷ್ಟಿಯಿಂದ ಇಂಥ ಭಿನ್ನತೆಯನ್ನು ಬಂದಿರತಕ್ಕಂಥ ಚಂದಯ್ಯನವರಿಗೆ ನೀವಿವತ್ತು ಉತ್ತರವನ್ನು ಕೊಡಬೇಕು, ಇದು ತಿಳಿಸಿಕೊಡಬೇಕು ಅನ್ನುವಂಥ ಮಾತನ್ನು ಪ್ರಭುದೇವರು ಚನ್ನಬಸವಣ್ಣವ್ರಿಗೆ ಹೇಳಿದಾಗ ಅದು ಸಮಗ್ರವಾಗಿ ತಿಳಿಸಿಕೊಡ್ತಾರೆ ಚನ್ನಬಸವಣ್ಣ. ಆ ಸಮಗ್ರತೆಯನ್ನು ತಿಳಿಸಿಕೊಟ್ಟಾಗ ಕೊನೆಗೆ ಎಲ್ಲರ ಸಂಪೂರ್ಣವಾಗಿ ಅನುಭವ ಮಂಟಪ ಖುಷಿ ಆನಂದವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಪ್ರಭುದೇವರು ಒಂದು ಮಾತು ಹೇಳ್ತಾರೆ ಚಂದಯ್ಯನವರಿಗೆ. ಈ ಮಾತು ಹೇಳಿ ಈ ಪ್ರವಚನ ಮುಗಿಸ್ತೀವಿ. ಏನು ಮಾತಂದ್ರೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಶರಣರು ಮೆಚ್ಚುವಂತೆ, ಯಾರು ಮೆಚ್ಚುವಂಗ? ಶರಣರು ಮೆಚ್ಚುವಂತೆ ಮಡಿವಾಳನ ಕಾಯಕದಂತೆ ನಿರೂಪಿಸಿದ ಚನ್ನಬಸವಣ್ಣನ ಕರುಣದಲ್ಲಿ ಬದುಕಾ ಚಂದಯ್ಯ. ಇಷ್ಟು ಚಂದ ಸಾಲದವ. ಭಾಳ ಹೇಳೋ ಕೈಲಿ ಭಾಳ ಸಮಯ ಇಲ್ಲ. ಅದಕ್ಕೆ ನೋಡಿ ತೆಗೆದು ನಿಮ್ಗೆ ಹೇಳಬೇಕಾಗ್ಯದ ಕೆಲವು ಇಂಪಾರ್ಟೆಂಟ್. ಪ್ರಭುದೇವರೇನು ಉತ್ತರ ಕೊಡ್ತಾರ? ನಮ್ಮ ಗುಹೇಶ್ವರ ಲಿಂಗದಲ್ಲಿ ಶರಣರು ಮೆಚ್ಚುವಂಗ. ಯಾರು ಮೆಚ್ಚಂಗ? ಶರಣರು ಮೆಚ್ಚಬೇಕು ನಮ್ಮ ಜೀವನ. ಅಷ್ಟೇ ಅಲ್ಲ, ಮಡಿವಾಳನ ಕಾಯಕದಂತೆ ನಿರೂಪಿಸಿದ. ಮಡಿವಾಳ ಮಾಚಿದೇವ್ರು ಹೆಂಗ ಹೇಳ್ಯಾರಲ್ಲ, ಶರಣರು ಹೆಂಗ ಮೆಚ್ಕೊಂಡಾರಲ್ಲ, ಹಂಗ ಅದೇ ದಾರಿ ಒಳಗೆ ಅವ್ರ ಇಚ್ಛೆ ಹಂಗ ನಮ್ಮ ಚನ್ನಬಸವಣ್ಣನವರ ಕರುಣದಲ್ಲಿ ಬದುಕ ಚಂದಯ್ಯ. ಇಷ್ಟು ಚಂದ ಬರದಾರ ಚನ್ನಬಸವಣ್ಣವ್ರ ಕರುಣ ತಗೋ. ಅವ್ರ ಕರುಣೆ ಅವ್ರು ಹೆಂಗ್ ಮಾರ್ಗದರ್ಶನ ಮಾಡ್ಯಾರ ಹಂಗ ಬದುಕಪ್ಪ ಚಂದಯ್ಯ. ಮಡಿವಾಳ ಮಾಚಿದೇವ್ರು ಹೆಂಗ್ ಉಪದೇಶ ಮಾಡ್ಯಾರಲ್ಲ ಹಂಗ ಬದುಕು. ಶರಣರು ಹೆಂಗ್ ಒಪ್ಕೊಂಡಾರ ಮೆಚ್ಕೊಂಡಾರಲ್ಲ ಹಂಗ ಜೀವನ ಮಾಡೋ. ಕೊಳ್ಳಾಗ ಲಿಂಗ ಕಟ್ಕೋ. ಒಂದು ಎದಿ ಬರೀ ಇರಬಾರದು. ದೇಹನೂ ಲಿಂಗ ಇರಬೇಕು, ಮನಸ್ಸಿನಾಗೂ ಲಿಂಗ ಇರಬೇಕು, ಭಾವದಾಗ ಲಿಂಗ ಇರಬೇಕು. ಒಂದಕ್ಕೊಂದು ಲಿಂಕ್ ಅದಾವ. ಆ ಲಿಂಕ್ಗಳನ್ನು ತಪ್ಪಿಸಬಾರದು. ಅದು ಪರಿಪೂರ್ಣವಾದಂಥ ಅಖಂಡ ಪರಿಪೂರ್ಣ ಶಿವಯೋಗ ಆಗಂಗಿಲ್ಲ. ಶಿವಯೋಗ ಆಗಬೇಕಾಗಿತ್ತಂದ್ರೆ 3 ಅಂಗದಲ್ಲಿ 3 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ. ಇದು ನಮ್ಮದು ಏನು ಶರಣರ ಒಂದು ಸಿದ್ಧಾಂತ ಅನ್ನುವಂಥ ಮಾತನ್ನು ಹೇಳಿದಾಗ ಅದಕ್ಕೆಲ್ಲ ಒಪ್ಕೋತಾರ. ಸತ್ಕ್ರಿಯಾ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುಗಳು ಇವರೆಲ್ಲರೂ ಸೇರಿ ಅವರ ಕರುಣೆ, ಅವರ ಪ್ರೀತಿ ಹಿಂದೆನಗಾಗಿತ್ತು ಅನ್ನುವಂಥ ಮಾತನ್ನ ಚಂದಯ್ಯನವರು ಕೊನೆಗೆ ಎಲ್ಲರನ್ನು ಸ್ತುತಿ ಮಾಡ್ತಾರೆ. ಎಲ್ಲಿ? ಅನುಭವ ಮಂಟಪದಲ್ಲಿ. ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುಗಳು ಮತ್ತೆ ಮಡಿವಾಳ ಮಾಚಿದೇವರು ಎಲ್ಲ ಶರಣರನ್ನು ಸ್ತುತಿ ಮಾಡಿ ಅವರಿಂದ ಇವತ್ತು ನಾನು ಧನ್ಯನಾದೆ ಅನ್ನೋ ಮಾತನ್ನ ಚಂದಯ್ಯನವರು ಇಡೀ ಅನುಭವ ಮಂಟಪದ ಎದುರಿಗೆ ಎಲ್ಲ ಶರಣರಿಗೆ ಅವರು ನಮಸ್ಕಾರ ಮಾಡಿ ಶರಣಾರ್ಥಿಗಳನ್ನು ಹೇಳಿ, ಇವತ್ತಿನಿಂದ ನಾನು ನೀವು ಹೆಂಗ ಹೇಳಿರಿ ಮಡಿವಾಳ ಮಾಚಯ್ಯ ಹೆಂಗ್ ಹೇಳ್ಯಾರ, ಮತ್ತೆ ಚಂದಯ್ಯನವ್ರ ಕರುಣೆ ಹೆಂಗ ನಮ್ಮ ಮೇಲೆ ಆಗೈತಿ, ನಮ್ಮ ಯಾರು ಚನ್ನಬಸವಣ್ಣವ್ರ ಕರುಣೆ ಹೆಂಗ ಆಗ್ಯದ, ಚನ್ನಬಸವಣ್ಣವ್ರ ಕರುಣೆ, ಮಡಿವಾಳ ಮಾಚಿದೇವ್ರ ಉಪದೇಶ, ಎಲ್ಲ ಶರಣರ ಇಷ್ಟ ಹೆಂಗದ ಹಂಗ ನಾ ಇಷ್ಟಲಿಂಗವನ್ನು ಧರಿಸ್ಕೋತೀನಿ, ಇನ್ ಮೇಲೆ ನಾ ತೆಗೆಯುವುದಿಲ್ಲ ಅನ್ನುವಂಥ ಒಂದು ಪ್ರಮಾಣವನ್ನ ಚಂದಯ್ಯನವರಲ್ಲಿ ಮಾಡಿದಾಗ ಎಲ್ಲ ಶರಣರಿಗೆ ಬಹಳ ಆನಂದ ಆಗ್ತತಿ. ನಾವ್ಯಾರು ಇನ್ನು ಮೇಲೆ ಇಷ್ಟಲಿಂಗ ಬಿಟ್ಟು ಇರಬಾರದು ಅನ್ನುವಂಥದ್ದನ್ನ ಇಡೀ ಅನುಭವ ಮಂಟಪದ ಮೂಲಕವಾಗಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು ಶರಣರು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿಗೆ ಚಂದಯ್ಯನವರು, ನುಲಿಯ ಚಂದಯ್ಯನವರ ಪ್ರಸಂಗವನ್ನ ಮುಗಿಯಕ್ಕೆ ಬರೋದಿಲ್ಲ, ಮುಗಿಸಕ್ ಆಗೋದಿಲ್ಲ ಅಂತ ಅದ್ಭುತ ದಿವ್ಯ ಚರಿತ್ರರದಾರ ಅವರು. ಇವತ್ತು ನಾವು ನುಲಿಯ ಚಂದಯ್ಯನವರ ಪ್ರಸಂಗವನ್ನ ಇಲ್ಲಿಗೆ ಮುಗಿಸ್ತಾ, ಮತ್ತು ಚಂದಯ್ಯನವರು ವಿಶೇಷವಾಗಿ ನಮ್ಮೆಲ್ಲರಿಗೆ ಏನ್ ಹೇಳ್ಯಾರ ಅಂತ ಕೇಳಿದ್ರೆ, ಆ ಅನುಭವ ಮಂಟಪದ ಒಂದು ಪ್ರಸಂಗ ಹೆಂಗಿತ್ತಂತ ಕೇಳಿದ್ರೆ, ಆ ಪ್ರಸಂಗದಿಂದ ನಾವೆಲ್ಲರೂ ಸಮೇತವಾಗಿ
ಒಂದು ಇಷ್ಟಲಿಂಗದ ಮೇಲೆ ನಿಷ್ಠೆ, ಭಕ್ತಿ, ಶ್ರದ್ಧೆ ಹೆಚ್ಚಾಗಬೇಕು. ಆ ಮೂಲಕವಾಗಿ ಪ್ರಾಣಲಿಂಗದ ದರ್ಶನ ಆಕತಿ, ಆ ಮೂಲಕವಾಗಿ ಭಾವಲಿಂಗ ದರ್ಶನ ಆಕತಿ. ಇಂಥ ದರ್ಶನಗಳಿಗೆ ನಾವೆಲ್ಲ ಬದ್ಧರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೆ ವಿಶೇಷವಾಗಿ ನಿನ್ನೆ ಒಂದಿನ ಪ್ರವಚನ ಮಿಸ್ ಆಗ್ಯದ. ಸ್ವಲ್ಪ ಏನಾದರೂ ಒಂದು ದಿವಸ ಹಿಂಗಿಂಗ್ ಆತಂದ್ರೆ ಮುಂದೆ ಒಂದು 2 ದಿವಸ ಹಿಂಗಿಂಗ್ ಆಕತಿ, ಮತ್ತೆ ಸೆಟ್ ಆಕತಿ. ಅದು ಹಂಗ ನೋಡ್ರಿ, ಒಮ್ಮೆ ಸ್ವಲ್ಪ ಹಿಂಗಿಂಗ್ ಆತಂದ್ರೆ ಮತ್ತೆ ಸ್ವಲ್ಪ ಆಗಿ ಮತ್ತೆ ಮುಂದೆ ಸೆಟ್ ಆಕತಿ. ಹಾಗೆ ನುಲಿಯ ಚಂದಯ್ಯನ ಪ್ರಸಂಗವನ್ನು ಇವತ್ತು ನಾವು ನೋಡಿದ್ವಿ. ಮಧ್ಯದಲ್ಲಿ ಬೇರೆ ಬೇರೆ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಬಹಳ ಸುಂದರವಾಗಿ ನಿಮಗೆ ಖುಷಿ ಕೊಡುವಂಗ ಆನಂದವಾಗಿ ಹಾಡ್ತಾ ಇದ್ದಾರೆ ಕಲಾವಿದರು. ಅವರ ಹಾಡುಗಳನ್ನು ಕೇಳಿದರೆ ಸಮಯ ಇವತ್ತು ಮತ್ತೊಂದು 10 ನಿಮಿಷ ಹೆಚ್ಚಾಯಿತು. ಸ್ವಲ್ಪ ಸೆಟ್ ಹೋದಂದ ಬಳಿಕ ಸೆಟ್ ಆಗೋವರೆಗೆ ಶ್ರೀ ಗುರುವೆ ಸತ್ಕ್ರಿಯೆಯಾಗರವೆ ಸುಜ್ಞಾನ ಸಾಗರವೆ ಸಾಗರವೆ ಸಾಗರವೆ. ಶ್ರೀ ಗುರುವೆ ಸತ್ಕ್ರಿಯೆಯಾಗರವೆ ಸುಜ್ಞಾನ ಸಾಗರವೆ ಸಾಗರವೇ. ಎನ್ನ ಮತಿಗೆ ಮಂಗಲವನಿತ್ತು, ಎನ್ನ ಮತಿಗೆ ಮಂಗಲವನಿತ್ತು, ರಾಗದಿಂಬೇಗ ಕೃಪೆಯಾಗು ಶ್ರೀ ಗುರುವೇ. ಶ್ರೀ ಗುರುವೇ ಹಲವು ಮಾತೇನು ಹಲವು ಮಾತೇನು, ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ನೆಲವೇ ಸುಕ್ಷೇತ್ರ. ಜನವೇ ಪಾವನ ತೀರ್ಥ, ಜಲವೇ ಪಾವನ ತೀರ್ಥ, ಜಲವೇ ಸುಲಭ ಶ್ರೀ ಗುರುವೆ, ಸುಲಭ ಶ್ರೀ ಗುರುವೆ ಮಹಾಗುರುವೆ, ಸುಲಭ ಶ್ರೀ ಗುರುವೆ ಮಹಾಗುರುವೆ, ಗುರುವೆ ಮಹಾಗುರುವೆ, ಗುರುವೆ ಕೃಪೆಯ ಎಲ್ಲರೂ ನೇರವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ, 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 ಶ್ರೀ ಗುರು ಬಸವಲಿಂಗಾಯ ನಮಃ.
ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಶ್ರೀ 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 ಗುರು ಬಸವಲಿಂಗಾಯ ನಮಃ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಎಲ್ಲ ಹೇಳು. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ 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 ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಜಯ ಗುರು ಬಸವ ಜಯ ಗುರು ಬಸವ. 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 ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ. ಜಯ ಗುರು ಬಸವ ಜಯ ಗುರು ಬಸವ. ಶ್ರೀ ಗುರು ಬಸವ ಶ್ರೀ ಗುರು ಬಸವ. ಶ್ರೀ ಗುರು ಬಸವ ಶ್ರೀ ಗುರು ಬಸವ. ಶ್ರೀ ಗುರು ಬಸವ ಶ್ರೀ ಗುರು ಬಸವ. ಜಯ ಗುರು ಬಸವ ಜಯ 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 ಗುರು ಬಸವ. ಜಯ ಗುರು ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರು ಜಗದ್ವಂದ್ಯರಾದ ಬಸವಾದಿ ಪ್ರಮಥರನ್ನು, ಜಗತ್ತಿನ ಎಲ್ಲ ಮಹಾನ್ ದಾರ್ಶನಿಕರನ್ನು ಸ್ಮರಿಸಿ
ವೇದಿಕೆ ಮೇಲೆ ಸಂಗೀತ ಸೇವೆಯನ್ನು ನೀಡುವಂಥ ನಮ್ಮೆಲ್ಲ ಸಂಗೀತ ಕಲಾವಿದರಲ್ಲಿ, ಎಲ್ಲ ಪ್ರವಚನ ಸಮಿತಿಯ ಸದಸ್ಯರಲ್ಲಿ, ವಿಶ್ವಗುರು ಬಸವೇಶ್ವರ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಲ್ಲಿ, ಮಾಧ್ಯಮದವರಲ್ಲಿ, ಶರಣರಲ್ಲಿ, ಶರಣೆಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಸ್ವಲ್ಪ ನಿನ್ನೆ ಮಳೆ ಬಂದದ, ಇವತ್ತ ನೀವು ಶಾಂತ ಆಗಿರಿ. ಎಲ್ಲ ದಿನಗಳು ನಮ್ಮ ದಿನಗಳಾಗಿರುವುದಿಲ್ಲ, ಒಂದೊಂದು ದಿವಸ ನಮ್ಮವು ಆಗಿರುವುದಿಲ್ಲ, ಇನ್ಯಾರೋ ಆಗಿರ್ತಾವ. ಆದರೂ ಪ್ರಕೃತಿ ಸಹಜ ಇದು. ಎಷ್ಟೋ ಸಾರಿ ಕೆಲವರು ಪ್ರವಚನಕ್ಕೆ ಅಂಟುಕೊಂಡವ್ರು ಏನು ಮಾಡ್ತಾರೆ ಅಂದರೆ, ಏನು ಇವತ್ತು ಪ್ರವಚನ ತಪ್ಪಿತಲ್ಲ ಅಂತಾರೆ. ನಾವು ಪ್ರವಚನ ಮಾಡೋರು 20 ದಿವಸದ, ಇವೆಲ್ಲ ಗೋಲ್ಡನ್ ಡೇಸ್ ಇವು. ಎಂಥ ದಿನಗಳ ನಿಮಗೇನು ಅನಿಸೋ ಗೊತ್ತಿಲ್ಲ, ನಮಗೇನು ಅನಿಸಿತ್ತು. ನಮ್ಮದೇನ್ರಿ ಲೈಫ್ ದಿನ ಗೋಲ್ಡನ್ ಡೇಸ್ ಅದಾವ. ನಾವೇನು ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದೀವಿ, ಎಲ್ಲ ಕಡೆ ಮಠ ಮಂದಿರಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ನಡೀತಾನೆ ಇರ್ತಾವ, ನಾವು ಕೇಳ್ತಾನೆ ಇರ್ತೀವಿ. ಒಳ್ಳೇದು, ನಮಗದು ಸಿಗಬೇಕಲ್ಲ. ಕೇಳೋ ಭಾಗ್ಯ ಇಲ್ಲ, ಹೇಳೋ ಭಾಗ್ಯ ಬಂದ್ಬಿಟ್ಟ, ಹೌದಲ್ರಿ? ಇವ್ರಿಗೆ ಹಾಡೋ ಭಾಗ್ಯ ಬಂದತ್ತ, ನಮಗೆ ಹೇಳೋ ಭಾಗ್ಯ. ನಾವು ನಿಮ್ಮಂಗ ಕೂತ್ಕೊಂಡು ಆರಾಮ್ ಕೇಳಬೇಕಂತೀವಿ, ಆದ್ರೆ ಕೇಳಬಿಡವಲ್ರಾಗ ನಮಗೆ. ಹೀಗಾಗಿ ನಾವು ಯಾವಾಗಲೂ ಕೂಡ ಏನು ಭಾವಿಸ್ಬೇಕಂದ್ರೆ, ನಮಗೆ ಸಿಕ್ಕಿರುವ ಈ ದಿನಗಳು ಎಂಥ ದಿನಗಳು? ಗೋಲ್ಡನ್ ಡೇಸ್ ಅಂತ. ಏನ್ರಿ ಬರೀ ಗೋಲ್ಡನ್ ಅಂತೀರಿ, ಮತ್ತೆ ಸಿಲ್ವರ್ ಡೇ ಇಲ್ಲನ್ರಿ ಅಂತ ಕೇಳಿ. ಬಂಗಾರದ ಒಂದು ವಿಶೇಷ ಏನಾದ್ರೆ ನಮಗೆ ಗೊತ್ತದ, ಅದು ತನ್ನ ಅಸ್ತಿತ್ವವನ್ನು, ತನ್ನ ಕಳೆ ಕಾಂತಿ ಶಕ್ತಿಯನ್ನು ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಹೀಗಾಗಿ ಶರಣರು ಯಾವಾಗಲೂ ನೆನಪು ಮಾಡಿಕೊಡೋದು ಏನಂದರೆ, ಅವು ಸಂದರ್ಭ ಬಂದಾಗ, ಸಮಯ ಬಂದಾಗ ಆ ವಚನಗಳ ಅರ್ಥ ಹೆಚ್ಚು ನಮಗೆ ಸ್ಫುಟ ಆಗತ್ತೆ, ಹೌದಿಲ್ಲ? ಹೀಗಾಗಿ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ ಅಂತ ನಾವೆಷ್ಟು ಸರಿ ವಚನ ಕೇಳಿಲ್ಲ ಹೇಳ್ರಿ? ಕೇಳಿವಿಲ್ಲ? ಆದ್ರೆ ಯಾವಾಗ ಅರ್ಥ ಆಕಾವ? ನಿನ್ನೇನು ಮಳೆ ಆತಲ್ಲ, ಮತ್ತೇನಾದ್ರೂ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಲಾಕತ್ತಿತ್ತು, ಏನೋ ಒಂದು ಸ್ವಲ್ಪ ಹಳಿ ತಪ್ಪಾಕತ್ತಿತ್ತು ಅಂದ್ರೆ ಏನನ್ನಿಸ್ತದ? ಹೌದಪ್ಪ, ಇದೊಂದು ಅವಕಾಶ ನಮಗೆ. ಇದನ್ನು ದಾಟಿದ ಮೇಲೆ ಮುಂದೆ ಏನು ನಮ್ಗೆ ಸಿಗಲ್ಲ. 20 ದಿವಸ ಇದು, ವರ್ಷದಾಗ ಒಂದು 20 ದಿವಸ ಇಲ್ಲಿ, ಮತ್ತೆ ಅಲ್ಲೆಲ್ಲಿ ಸಿಗುತ್ತಿರ್ತದ. ಇಲ್ಲಿದ ಅಲ್ಲಿ ಸಿಗ್ಬೋದು, ಇಲ್ಲ ಅಲ್ಲಿಂದ ಇಲ್ಲಿ ಸಿಗ್ಬೋದು, ಹೇಳಕ್ಕೆ ಬರೋದು. ಅದಕ್ಕಾಗಿ ನಾವೇನು ಒಂದು ವಿಚಾರ ಮಾಡಬೇಕಂದ್ರೆ, ನೋಡ್ರ ದಿನ ಒಂದು ರೊಟೇಷನ್ ಕೂತಿರುತ್ತೆ, ಸ್ವಲ್ಪ ಒಂದು ದಿವಸ ಬ್ರೇಕ್ ಆದ ತಕ್ಷಣ ಸ್ವಲ್ಪ ಒಂದಿಷ್ಟು ಮನಸ್ಸಿಗೆ ಇದಾಗತ್ತೆ. ಇವತ್ತೇನಾರ ಮತ್ತೆ ಮಳೆ ಮೋಡ ಆಗೈತಿ, ಒಂದಿಷ್ಟು ಶಕೆ ಭಾಳ ಆಗಲಕತ್ತೈತಿ, ಮತ್ತೆ ಬಂದ್ರೆ ಬರ್ಬೋದು ಮಾರಾಯ, ನಿಂದ್ರಬೋದು ಅಂತ ಅರ್ಧ ಮಂದಿ ಬರ್ಲಾರ್ದಂಗೆ ಅದಾರ. ಹಿಂಗೂ ಮಂದಿ ವಿಚಾರ ಮಾಡ್ತದ, ಇವತ್ತಿರ್ಲಿಕ್ಕಿಲ್ಲ ಬಿಡು, ಮತ್ತೆ ನಿನ್ನ ಮಳೆ ಆಗೈತಿ, ಇವತ್ತಾಗ್ಬೋದು. ಸ್ವಲ್ಪ ಏನಾದರೂ ಸಣ್ಣದು ಒಂದು ಬಿತ್ತಂತಂದ್ರೆ ದೊಡ್ಡವ್ರು ಹೇಳ್ತಾರೆ, ಮೈಂಡ್ ಗೇಟ್ ಹೆಂಗಿರ್ತದಂದ್ರೆ, ಒಂದು ಸಣ್ಣ ವರ್ಡ್, ಎ ಸ್ಮಾಲ್ ವರ್ಡ್, ಐದರ್ ಇನ್ಸೈಡ್ ಆರ್ ಔಟ್ಸೈಡ್. ಹೊರಗಿನಿಂದ ಬಂದಿರುವಲ್ದ್ಯಾಕದು ಶಬ್ದ, ಇಲ್ಲ ಒಳಗಿನಿಂದನೇ ಬಂದಿರುವಲ್ದ್ಯಾಕ, ಅದ್ರ ಮನಸ್ಸಿನ ಗೇಟ್ ಆಗಿಂದಾಗ ಓಪನ್ ಆಗಿಬಿಡ್ತದಂತ. ಈ ಶಬ್ದಗಳನ್ನು ಓದಿ ನಾನು ಗಾಬರಿ ಆದ್ನಿ. ಈಗ ನೋಡ್ರಿ, ನೀವು ಫೋನ್ನಾಗ ಏನೋ ಒಂದು ಮೆಸೇಜ್ ಬಂತು ಅಂತ ಹೇಳಕ್ ಎಷ್ಟು ನಿಮ್ಗೆ ಗಾಬರಿ ಹಾಕತ್ತೆ ಹಾಕತ್ತಿಲ್ಲ? ಯಪ್ಪ ಮರ, ಪ್ರವಾಸನಿಗೆ ಯೋಚನೆ ಒಟ್ಟು ತಲೆಗೆ ಹಾಕೊಂಡ್ರು ಹೋಗೇ ಬಿಡ್ತಾನೆ ಮನುಷ್ಯ. ಅಥವಾ ಏನೋ ಒಂದು ನೆನಪಾಯ್ತು ಅಂತ ತಿಳ್ಕೊಡ್ರಿ. ನಮಗೆ ನೆನಪಾದ್ರೆ ನೀವೇನು ಮಾಡ್ತೀರಿ? ವಿಚಾರನೇ ಮಾಡಂಗಿಲ್ಲ. ಊರ ದಾರಿಯ ನೆನಪು, ಊರ ದಾರಿಯ ಊರ ನೆನಪೇ ಬಲವು ಮಂಕುತಿಂಬ. ಊರು ನೆನಪಾತಂದ್ರೆ ಮನುಷ್ಯ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ಹೋಗೇ ಬಿಡ್ತಾನೆ. ಮೊದಲು ಹಂಗೆ ಹೋಗ್ತಿದ್ರು, ರಾತ್ರಿ ಎದ್ದು ಹೋಗಿ ಬಿಡ್ತಿದ್ರು. ಗಂಡ ನೆನಪಾತಂದ್ರೆ ಹೆಂಡತಿ ಬರ್ತಿದ್ದಿಲ್ಲ, ಹೆಂಡತಿ ನೆನಪಾದ್ರೆ ಗಂಡ ಓಡ್ತಿದ್ದ. ಆಜು ಬಾಜು ಹಳ್ಳಿ ಊರ್ರಿ, ಬಸ್ ಇಲ್ಲ ಗಿಸ್ಸಿಲ್ಲ, ಕತ್ಲಾಗ ಹೋಗಿಬಿಡ್ತಿದ್ದವ. ಇವಾಗ ಹಂಗಲ್ಲ, ಫೋನ್ ಅದಾವ, ಎಲ್ಲ ಅದಾವ, ಮಾತಾಡ್ಕೋತಾರ, ಮತ್ತೆ ವಿಡಿಯೋ ಕಾಲ್ ಮಾಡ್ತಾರ. ಸುಮ್ಮನೆ ನೋಡಿದ ತಕ್ಷಣ ಅಲ್ಲೇ ಇರ್ನೇನೋ ನಾ ಇಲ್ಲೇ ಇರ್ತೇನೆ, ಸುಮ್ಮನೆ ಅಲ್ಲೇ ಇರೋದು ನೀ ಅಲ್ಲಿ ದುಡಿಯೇ, ನಾ ಇಲ್ಲಿ ದುಡಿತೀರಿ. ಅವ್ರಿಗೆ 3 ಮಕ್ಕಳಾಗ್ಯಾವ, ಅವ್ರ ಸಂಬಂಧ ದುಡಿಯೋದಿಲ್ಲ.
ಇಂಥ ದಿನಮಾನದಲ್ಲಿ ಇಂಥ ಸ್ಪೀಡ್ನಲ್ಲಿ ಇಂಥ ಎಕ್ಸೈಟ್ ಎಮರ್ಜೆನ್ಸಿ ಇಮಿಡಿಯೇಟ್ ನಾವಿಗೇನಾದರೂ ಪಡಿಬೇಕು ಅನ್ನುವಂಥ ಈ ದಿನಮಾನದಲ್ಲಿ ನಾವು ಅಧ್ಯಾತ್ಮ ಪ್ರವಚನ ಧ್ಯಾನ ಇಂಥವುಗಳಲ್ಲಿ ನಾವು ಭಾಗಿಯಾಗಿ ಈ ಸಂದರ್ಭಕ್ಕೆ ನಾವು ಒಂದು ಏನು ನೆನಪಿಟ್ಕೋಬೇಕಂದ್ರೆ ಮೈಂಡ್ ಗೇಟ್ ಹೆಂಗಿರ್ತದಂದ್ರೆ ಆಗಲೇ ಒಂದು ಮಾತು ಹೇಳಿದೆ ನಿಮಗೆ ಏನೋ ಮೈಂಡ್ ಮನಸ್ಸು ಒಂದು ಗೇಟ್ ಹಾಕ್ಕೊಂಡಿರ್ತೈತಿ ಯಾವಾಗ ಗೇಟ್ ಸಡನ್ ಓಪನ್ ಆಗ್ತದಂತ ಐದಾರು ಅದು ಒಳಗಲಿಂದನ ಬರಲಿ ಶಬ್ದಗಳು ಹೊರಗಲಿಂದನ ಬರಲಿ ಆಗಿಂದಾಗಲೇ ಓಪನ್ ಮಾಡ್ಕೊಂಡು ಓಡಕ್ಕೆ ಶುರು ಮಾಡಿಬಿಡ್ತದಂತ ಮನಸ್ಸು ಅಷ್ಟು ದುರ್ಬಲ ಐತೆ ಮನಸ್ಸು ಆಗಿಂದಾಗಲೇ ಓಪನ್ ಮಾಡ್ಕೋತತಿ ಆಗಿಂದಾಗಲೇ ಕ್ಲೋಸ್ ಮಾಡ್ಕೋ ಸೊ ಈಗ ನಾವು ಏನು ಮಾಡ್ಬೇಕಾಗ್ಯದ ಗೇಟ್ ಹಾಕೋಬೇಕು ಗೇಟ್ ತಕ್ಕೋಬೇಕು ಏನ್ರಿ ಹಾಕ್ಬೇಕ್ರಿ ಗೇಟ್ ಹಾಕ್ಲಿಲ್ಲ ಅಂದ್ರೆ ಮುಗಿದು ಹೋಗ್ರಿ ಹೊರಗಿಲಿಂದಾನೆ ಯಾರನ್ನ ಎಬ್ಬಿಸ್ತಾರ ಬಂದ ಇಲ್ಲ ಅಟ್ಲೀಸ್ಟ್ ಹೊರಗನ ಹಾಕ್ಯಾರಂತ ಗಪ್ಪನ ಕೊಂಡಿರ್ತಾರೆ ಹೀಗಾಗಿ ಅಲ್ಲಿ ಗೇಟ್ ಹಾಕೋದಿಲ್ಲ ಅದು ಗೇಟ್ ಓಪನ್ ಅದ ಆದ್ರೆ ಇಲ್ಲಿ ಮನಸ್ಸಿನ ಗೇಟನ್ನ ನಾವು ಹಾಕೋಬೇಕಾಗುತ್ತೆ ಪ್ರಭುದೇವರ ಸಾರಥ್ಯದಲ್ಲಿ ಬಸವಣ್ಣನ ಕಡೆ ನೋಡಿದರು ಪ್ರಭುದೇವರು ನೋಡಿ ಬಸವಣ್ಣವ್ರನ್ನ ಕೇಳಿದಾಗ ಬಸವಣ್ಣವ್ರು ಜಾರಕೊಂಡ್ರು ಆಮೇಲೆ ಪ್ರಭುದೇವರು ಇದಕ್ಕೆ ಒಂದು ಸಮಂಜಸವಾದಂಥ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ ಚಂದಯ್ಯನವರಿಗೆ ಮೊದಲು ಬಸವಣ್ಣವ್ರ ಕಡೆ ನೋಡಿದ್ರು ಬಸವಣ್ಣ ನೀನೇ ಹೇಳಪ್ಪ ಗುರು ನಿನ್ನಿಂದ ಆಗೈತ ಲಿಂಗ ನಿನ್ನಿಂದ ಆಗೈತಿ ಜಂಗಮ ನಿನ್ನಿಂದ ಆಗೈತಿ ಎಲ್ಲ ನಿನ್ನ ಹೊಟ್ಟೆಗ ಹುಟ್ಟೈತಿದ್ದು ನೀನೇ ಇವರಿಗೆ ಮಾಹಿತಿ ಕೊಡು ಅಂತ ಹೇಳಿದಾಗ ಬಸವಣ್ಣವ್ರು ಏನಂದಿರ್ತಾರ ನೆನಪೈತೆ ನೆನಪೇ ನಾನು ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಏನ್ರಿ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಚಂದಯ್ಯನ ಮನೆಯ ಸೇವಕನ ಮಗ ನಾನು ಹೌದಿಲ್ರಿ ಆಗ ಬಸವಣ್ಣವ್ರು ಹಿಂಗಂದ ತಕ್ಷಣನೇ ಪ್ರಭುದೇವರು ಸುಮ್ಮ ಅಕ್ಕಾರ ಇನ್ನು ಯಾರ ಕಡೆ ನೋಡ್ಬೇಕು ನೆಕ್ಸ್ಟ್ ಪ್ರಭುದೇವರು ಬಸವಣ್ಣವ್ರ ಕಡೆ ನೋಡಿದ್ರು ನೆಕ್ಸ್ಟ್ ಯಾರ ಕಡೆ ನೋಡ್ಬೇಕು ಯಾರ ಕಡೆ ನೋಡಿ ಹೇಳ್ಬೇಕು ಹೇಳಪ್ಪ ನೀನು ಒಟ್ಟು ಚಂದ ಈಗ ನೀನಾದ್ರೆ ಹೇಳು ಯಾರ ಕಡೆ ರೀ ಚನ್ನಬಸವಣ್ಣವ್ರ ಕಡೆ ನೋಡ್ತಾರ ನೆನಪಿಟ್ಕೋಬೇಕಿದು ಅಕ್ಕನಾಗಮ್ಮನವರ ಅತ್ಯಂತ ಪ್ರೇಮದ ಮಗ ಮತ್ತೆ ಅಷ್ಟೇ ಅಲ್ಲ ತಪಸ್ಸು ಮಾಡಿ ಅಂತಾರಲ್ರಿ ಯೋಗ ತಪಸ್ಸು ಮಾಡಿ ಒಂದು ಆ ಸಮಯಕ್ಕೆ ಹುಟ್ಟಿದ ಮಗ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಒಬ್ಬನೇ ಮಹಾಜ್ಞಾನಿ ಎಂಬುದು ಕಾಣ ಬಂದಿತ್ತು ಕಾಣ ಚನ್ನಬಸವ ಕೇಳ್ರಿ ಒಂದೊಂದು ಸಾಲು ಹಿಂಗದಾವಲ್ಲ ನಿಮಗಾಗಿನೇ ಈ ಸಾಲುಗಳದಾವಂತ ತಿಳ್ಕೊಂಡ್ಬಿಡ್ರಿ ಶರಣರ ಒಂದು ಮಹಿಮೆಯನ್ನ ಅವರ ಘನ ಮಹಿಮೆ ಇದು ಬರೀ ಮಹಿಮೆ ಅಲ್ಲ ಅವರ ಘನ ಮಹಿಮೆಯ ಘನತೆಯನ್ನ ಅವರ ಗಾಂಭೀರ್ಯವನ್ನ ಅವರು ಪಡೆದುಕೊಂಡಿರುವಂತ ಜ್ಞಾನವನ್ನ ನಾವು ಅರ್ಥ ಮಾಡ್ತೀವಿ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಒಬ್ಬನೇ ಮಹಾಜ್ಞಾನಿ ಯಾಕ್ರೆ ಅಲ್ಲೆಲ್ಲ ಬಹಳ ಜನ ಶರಣರಿದ್ರು ಆದ್ರೂ ಕೂಡ ಯಾರನ್ನು ಮಹಾಜ್ಞಾನಿ ಅಂತ ಪಟ್ಟ ಕಟ್ಟಿಲ್ಲ ಅಲ್ಲಮ್ಮ ಪ್ರಭುಗಳು ಯಾರನ್ನ ಪಟ್ಟ ಕಟ್ಟ್ಯಾರಂದ್ರೆ ಚನ್ನಬಸವಣ್ಣ ಅವ್ರು ಬಹಳ ಒಂದು 25 ವಯಸ್ಸಿನವರು ಇದ್ರಂತ 25 ವಯಸ್ಸು ಒಳಗ ಇದ್ರಂತ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಒಬ್ಬನೇ ಜ್ಞಾನಿ ಮಹಾಜ್ಞಾನಿ ಮತ್ತೆ ಬರೇ ಜ್ಞಾನಿ ಅಲ್ಲ ಬಸವಣ್ಣನವರಿಗೂ ಸಮಯ ಬಂದಾಗ ಹಿಂಗಲ್ರಿ ಬಸವಣ್ಣವರೇ ಹಿಂಗ ನೋಡ್ರಿ ಅಂತ ಹೇಳುವಷ್ಟು ತಾಕತ್ತಿತ್ತಂತ ಚನ್ನಬಸವಣ್ಣವರಿಗೆ ಪ್ರಭುದೇವರಿಗೂ ಪ್ರಶ್ನೆ ಮಾಡುವಂತ ಸಾಮರ್ಥ್ಯ ಇತ್ತು ಎಲ್ಲ ಗಣಗಳಿಗೆ ಜ್ಞಾನದ ಉಪದೇಶ ಮಾಡಿರುವಂತ ಏಕೈಕ ಮಹಾಜ್ಞಾನಿ ಗುರು ಚನ್ನಬಸವ ಏಕೈಕ ಮಹಾಜ್ಞಾನಿ ಆ ಕಡೆ ಪ್ರಭುದೇವರು ತಿರುಗಿ ನೋಡ್ತಾರ ಚನ್ನಬಸವಣ್ಣವ್ರ ನೀವೇನ್ ಹೇಳತ್ತೀರಪ್ಪ ಅಂತ ಕೇಳ್ತಾರ ಅವಾಗ ಥಟ್ ಅಂತ ಬರ್ತದ ಉತ್ತರ ಅಂತಾರ ಥಟ್ ಅಂತ ಹೇಳಿ ಇದು ಯಾವ ಚಾನಲ್ನಾಗ ಬರ್ತದ್ರಿ ಪಾಪ ಚಂದನ ಬಂದಾಗಂತೂ ಚಲೋ ಆಯ್ತು ಗೊತ್ತಿಲ್ಲ ಅದಂತವಲ್ಲ ಯಾಕೆರಕ್ ಹೋಗ್ತಾವ ಥಟ್ ಅಂತ ಹೇಳಿ ಥಟ್ ಅಂತ ಹೋಗಿಬಿಟ್ಟಿರ್ತಾವ ಅಂತ ಸ್ಪೀಡ್ ಯುಗ ಅದ
ಯಾರನ್ನಾದರೂ ಮಾತನಾಡಿಸಬಹುದಯ್ಯ, ಆದರೆ ಟಿವಿಯ ಮುಂದೆ ಕುಳಿತವರನ್ನು ಮಾತನಾಡಿಸಲಾಗದಯ್ಯ. ಅವರು ಹೊಸ ವಚನ ಬರೆದಾರ. ಅವರನ್ನು ಮಾತನಾಡಿಸಬೇಕಂದರೆ ಕರೆಂಟ್ ಹೋಗಬೇಕಯ್ಯ. ಆ ಕರೆಂಟ್ ನಾವೇ ತೆಗೆದಿದ್ದೇವೆ ಎಂದು ಗೊತ್ತಾದರೆ ನಮಗೆ ಕಪಾಳ ಮೋಕ್ಷ ಮಾಡುವರಯ್ಯ ತಿಪ್ಪೇಶಿ. ಹೊಸ ವಚನ ಬರ್ದಾರ ಅವರು. ನೋಡ್ರಿ, ಟಿವಿ ಮುಂದೆ ಕುಂತು ಯಾರನ್ನಾದ್ರೂ ಮಾತಾಡಿಸ್ಬೋದು ಅಂತಾರೆ, ಅವ್ರು ಮುಕ್ಕೊಂಡು ಮಾತಾಡ್ಸಕ್ಕಾಗಂಗಿಲ್ಲ. ಆ ಮಾತಾಡಿಸ್ಬೇಕು, ಕರೆಂಟ್ ಹೋಗ್ಬೇಕು. ಮತ್ತೆ ತಿರುಗಿ ನೋಡಿದ್ರೆ ನಾವೇ ತೆಗೆದೇವಂತ ಗೊತ್ತಾದ್ರೆ ಧನ್ನಂತ ಬಿತ್ತ, ಇಲ್ಲ ಊಟದಾಗಾದ್ರೆ ಬಿತ್ತ, ಎದ್ರಾಗಾದ್ರೆ ಬಿತ್ತ. ಅಷ್ಟು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೆ. ಈಗ ತಿರುಗಿ ನೋಡಿದ ತಕ್ಷಣ ಚನ್ನಬಸವಣ್ಣವ್ರು ರೆಡಿನೇ ಇದ್ರು. ಶ್ರೀ ಗುರು ಕರುಣವೇ ಲಿಂಗ. ಪ್ರಭು ಲಿಂಗ ಅಂದ್ರೆ ಏನು? ಮತ್ತೆ ಏನೋ ಅದು ಬಹಳ ಅದ್ಭುತ ಹಂಗಿಂಗಂತ ತಿಳ್ಕೊಬೇಡ್ರಿ. ಶ್ರೀ ಗುರು ಕರುಣವೇ ಲಿಂಗ, ಆ ಲಿಂಗದ ನಿಜವೇ ಜಂಗಮ. ಸಾಲುಗಳು ಹಿಂಗದಾವಲ್ರಿ, ಅದು ಇದು ಕೇಳಿ ಏನೇನೋ ಕೇಳಿ ನಾ ಏನೇನೋ ಹೇಳ್ಬೋದು, ದುನಿಯಾ ಹೇಳ್ಬೋದು. ನಮಗೆಲ್ಲ ನಮ್ಮನ್ನು ಹೇಳಕ್ ಬಂದ್ರು ಕೂಡ ಅದು ಹೇಳಿದ್ರೇನೆ ತೃಪ್ತಿ ಇರ್ತದೆ. ಇಲ್ಲಿ ಕುಂತವರೆಲ್ಲ ನಾನು ನೋಡಕತ್ತೀನಿ, ಏನ್ ಸಾಲಿನಾಗ ಅದಾರ, ಎಲ್ಲ ಸ್ವಲ್ಪ ಜ್ಞಾನ ರುದ್ರದಾರ, ತಿಳಿದವ್ರು ಅದಾರ, ಬಹಳ ಕೇಳಿದವ್ರು ಅದಾರ, ಇಲ್ಲಿಯೂ ಅದಾರ, ಅಲ್ಲಿಯೂ ಅದಾರ. ಇದು ಕ್ರೀಮ್ ಆಫ್ ದಿ ಸೊಸೈಟಿ. ಇದು ಇಲ್ಲಿ ಬರೀ ಕೆನೆಯದ ಹಾಲಿಲ್ಲ, ಏನಿಲ್ಲ, ಕೆನೆ ಇಲ್ಲದ ಮೊಸರು ಕಡಿದಡೆ ಅಲ್ಲಿ ಒಂದು ಹನಿದುಪ್ಪವಿಲ್ಲ ರಾಮನಾಥ. ಇಷ್ಟು ಚಂದ ಬರ್ದಾರ. ಎಲ್ಲಿ ತುಪ್ಪ ಕೆನ್ಯಾಗೈತೋ ಏನೋ ಹಾಲ್ಯಾಗದವು, ಎದುರಾಗಿರ್ತೈತ್ರಿ, ಕೆನ್ಯಾಗ ಇರ್ತದ. ಕೆನೆ ಇಲ್ಲದ ಮೊಸರು ಕಡಿದಡೆ ಮೊಸರಿನಾಗ ಇರ್ತತೋ ಏನ, ಮೊಸರಿನ ಮ್ಯಾಲೇನು ಕೆನ್ಯಾಗಿರ್ತತೋ ಬೆಣ್ಣಿ ಏನ್ರಿ? ಹೌದಿಲ್ಲ, ಕೆನೆ ಒಳಗೆ ಇರ್ತದ. ಇಲ್ಲೆಲ್ಲ ಕುಂತವ್ರು ಎಂತವ್ರಂತ ಕೇಳಿದ್ರೆ ನೀವು ಕೆನೆ ಅಂತವ್ರಂತ ನಾ ತಿಳ್ಕೊಂಡಿನಿ. ಅದ್ರಾಗ ಐತಿ ಬೆಣ್ಣಿ, ಅದ್ರಾಗ ಐತಿ ತುಪ್ಪ. ಬಹಳ ಮಂದಿ ಸೇರಿಸ್ಬೋದು, ಬೆಕ್ಕದಂಗೆ ನಾಟಕ ಮಾಡಬಹುದು. ಇಲ್ಲಿ ಧಕ್ಕದ ಬೆಕ್ಕದ ಮಾಡಿ ಮಂದಿನ ಸೇರಿಸಿ ಹುಚ್ಚಿಡಿಸಬಹುದು. ಅವರೆಲ್ಲ ಕೆನೆ ಅಲ್ಲ, ಅವರು ಏನವ್ರ ಹಂಗಂದ್ರೆ ಹಾಲು ಅನ್ಬೇಕು. ಮತ್ತೆ ಅವ್ರಿಗೆ ಯಾಕೆ ಮತ್ತೆ ಹಿಂಗ ಅನ್ನೋದು ಹಂಗನ್ನು? ನೀವು ಹಾಲ, ನಾವು ಕೆನಿ ಒಳಗ ಎಲ್ಲದ, ಹೌದಿಲ್ರಿ? ಇಡೀ ಹಾಲೆಲ್ಲ ಕಾಯಿಸಿ ಇದು ಮಾಡಿದ್ರೆ ಮ್ಯಾಲೆ ಕೆನಿ ಹೇಳ್ತದ. ಕೆನಿ ಅಡ್ಡ ತಕೊಂಡ್ಬಿಟ್ರೆ ಮುಗಿದೋದು, ಹಾಲು ನೀವೇ ಕುಡ್ಕೊಂಡ್ಬಿಟ್ರೆ. ಹಾಗೆ ಇಲ್ಲಿರುವವರೆಲ್ಲ ಕ್ರೀಮ್ ಅದಾರ. ಅದಕ್ಕಾಗಿ ನಾವು ಕ್ರೀಮ್ ಏನು ಬೇಕು ಅದನ್ನು ಕೊಡ್ಬೇಕಾಗ್ತದೆ. ಶ್ರೀ ಗುರು ಕರುಣವೇ ಲಿಂಗ, ಆ ಲಿಂಗದ ನಿಜವೇ ಜಂಗಮ. ಬಹಳ ಚಂದ ಹೇಳ್ತಾರ ಪ್ರಭುದೇವ್ ಚನ್ನಬಸವಣ್ಣವ್ರು ಹೇಳ್ತಾರ. ಚಂದಯ್ಯನವರಿಗೆ ಇಡೀ ಸಮಸ್ತ ಶರಣರಿಗೆ ಹೇಳ್ತಾರ, ಲಿಂಗ ಅಂದ್ರೆ ಮತ್ತೇನಲ್ಲಪ್ಪ, ಗುರುಗಳ ಕರುಣ, ಪ್ರೀತಿ, ಆಶೀರ್ವಾದ. ಅವರು ಕರುಣ ತೋರಿದ್ರೆ, ಅವರು ಪ್ರೀತಿ ತೋರಿದ್ರೆ ಅಂದ್ರೆ ಅದೇ ಲಿಂಗದ. ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ಶರಣರು? ಶ್ರೀ ಗುರು ಕರುಣವೇ ಲಿಂಗ. ಬಸವೇಶ್ವರ ದಯಾ ಧರ್ಮ ಏನದಲ್ಲ, ಅದು ಲಿಂಗ. ಅವ್ರು ಜಗತ್ತು ಉದ್ಧಾರ ಆಗಲ್ಲ ಅಂತೇಳಿ ಒಂದಿಷ್ಟು ವಚನಗಳನ್ನೇನು ಬರೆದಿಟ್ಟಾರಲ್ಲ, ಅವತ್ತೇನು ಮಾಡಿದಾರಲ್ಲ ಜೀವನ ಕ್ರಾಂತಿ, ಅದು ನಿಜವಾದ ಲಿಂಗದ ಅನ್ನೋ ಮಾತನ್ನ ಬರೀತಾರ. ಲಿಂಗ ಅಂದ್ರೆ ಬರೀ ಕೊಳ್ಳ ಕಟ್ಕೊಂಡು ಇಷ್ಟ ಲಿಂಗ ಅಂತ ತಿಳ್ಕೊಬೇಡ, ಅದ್ರ ವ್ಯಾಪ್ತಿ ದೊಡ್ಡದಂತ. ಆ ಲಿಂಗದ ನಿಜವೇ ಜಂಗಮ. ಆ ಲಿಂಗ ಹೆಂಗ್ ಪೂಜೆ ಮಾಡಬೇಕು, ಹೆಂಗ್ ಕಟ್ಕೋಬೇಕು, ಏನ್ ಮಾಡ್ಬೇಕು, ಏನಿಲ್ಲ ಅಂತ ತಿಳ್ಕೊಂಡು ಸರಿಯಾಗಿ ಬುದ್ಧಿ ತಿಳುವಳಿಕೆ ಹೇಳಿ ಜ್ಞಾನವನ್ನು ಕೊಡುವಂತವನು ಯಾರು? ಲಿಂಗ ಕಟ್ಟುವ ಗುರು ಆಗಿ ದೀಕ್ಷಾ ಕೊಡುವಂತ ಗುರು ಆದ್ರೆ ಅದಕ್ಕೆ ತಿಳುವಳಿಕೆ ಕೊಡುವಂತವ್ರು ಯಾರು? ಜಂಗಮ. ಇದು ಬಹಿರಂಗದ ಕ್ರಿಯೆ. ಇನ್ನು ಅಂತರಂಗದ ಕ್ರಿಯೆ ಹೆಂಗಂತ ಕೇಳಿದರೆ ಅರಿವೇ ಗುರು. ಏನ್ರಿ? ಬಹಳ ಜನ ಹೆಂಗೂ ಕೇಳಕತ್ತಾರ ನನಗ, ನಾನು ಹೆಂಗ್ ಹೇಳ್ಬೇಕು, ಏನ್ ಹೇಳ್ಬೇಕು ತಿಳಿಯಲಾರ್ದಕ್ಕಾಗಿ ಸುಮ್ ಪೂಜೆ ಮಾಡ್ಕೊಂಡು ಕುಂದ್ರಬೇಕಂತ ಮಾಡಿದ್ರಿ ಮಠದಾಗ. ಬುದ್ಧಿ ಇನ್ನೇನ್ರಿ ಅರಿವೇ ಗುರು ಅಂತ ಐತ್ರಿ, ಶರಣರು ಹೇಳಿಲ್ಲ ಅಂದ್ರೆ ಗುರುಗಳು ಯಾಕೆ ಬೇಕಂತ ಕೇಳಕತ್ತಾರ ಮಂದಿ. ಅಂದ್ರೆ ಅವ್ರು ಗುರು ಬ್ಯಾಡ ಆಗೈತಿ, ನಾವ್ ಹೆಂಗ್ ಶಿಷ್ಯರಾಗ್ಬೇಕು ಅವ್ರಿಗೆ? ಅದು ಅಹಂಕಾರನೆಲ್ಲ. ಅವ್ರು ಶಿಷ್ಯರಾಗಬೇಕು, ಅವ್ರು ಭಕ್ತರಾಗಬೇಕು, ಅವ್ರು ಸೇವಾ ಮಾಡಬೇಕು, ಅವ್ರ ಕಂಡಲ್ಲಿ ಹಂಚಬೇಕು. ಇದು ಕೂಡ ಮನುಷ್ಯಂದು ಒಂದು ಇಗೋನೆಸ್ ಕಾಡಕ್ ಶುರು ಮಾಡ್ತದ. ಶರಣರು ಹೇಳಿಲ್ಲ ನಂಗಂದ್ರೆ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವ ಜಂಗಮ ಅಂತ ಹೇಳ್ಯಾರ. ಗುರುಗಳೇ ಅದಕ್ಕೆ ಬೇಕಾಗೈತೆ ನಮಗ. ನಾನಾ ಗುರು ಅನ್ನೋ ಮಂದಿ ಅದಾರ. ಹಂಗಿಲ್ಲ ಅದು. ಹೊರಗೊಬ್ಬ ಗುರು ಬೇಕು, ಹೊರಗೊಂದು ಲಿಂಗ ಬೇಕು, ಹೊರಗೊಂದು ಜಂಗಮ ಬೇಕು. ಒಳಗೊಂದು ಗುರು ಅದ, ಒಳಗೊಂದು ಲಿಂಗ ಅದ, ಒಳಗೊಂದು ಜಂಗಮ ಅದ. ಇದ್ರ ಸಂಪರ್ಕ ಬರೋವರೆಗೆ, ಇದ್ರದ ಅನುಭವ ಆಗೋವರೆಗೆ ಹೊರಗಿಂದ ಬೇಕೋ ಬೇಡ್ರಿ. ಒಂದು ಗಡಿಗೆ ಒಳಗೆ ನೀವೇನು ಹಾಕ್ತೀರಿ? ನೀರು ಹಾಕ್ತೀರಿ, ಬ್ಯಾಳೆ ಹಾಕ್ತೀರಿ, ಎಲ್ಲ ಹಾಕ್ತೀರಿ ಅಂತ ತಿಳ್ಕೊಡ್ರಿ. ಏನು ಬೆಂಕಿಯನ್ನು ನೀರ್ನ್ಯಾಗ ಹಚ್ತಿರೋ, ನೀರನ್ನ ಹೊರಗೆ ಹಚ್ತಿರೋ? ಹೆಂಗ್ರಿ? ನೀರ್ನಾಗ ಹಚ್ಚ ಮಕ್ಕಳು ನಾವು.
ಹೌದಲ್ರಿ? ಒಂದು ಗಡಿಗೆ 3 ಕಲ್ಲ ನಿಮ್ಗೆ ಗ್ಯಾಸ್ ಕಟ್ಟಿಗೆ ಹೋಗೋದು ಬೇಡ ನಾವು, ಯಾಕಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ಉಂಡು ಗ್ಯಾಸ್ ಆಗಿಬಿಟ್ಟದ. ಹೌದಿಲ್ರಿ? ಚನ್ನಬಸವಣ್ಣವ್ರದ್ದು ಇನ್ನೊಂದು ಬೇರೆ ವಚನದಲ್ಲಿ ಇದು ವಿವರಣೆ ಅದ. ಒಂದು ಗಡಿಗೆ ಕೆಳಗ 3 ಕಲ್ಲ, ಒಳಗ ನಾವೇನ್ ಹಾಕಿದೀವಿ? ಬ್ಯಾಳಿ, ನೀರ, ಉಪ್ಪ, ಖಾರ, ಅರಿಶಿಣ, ಬೆಳ್ಳುಳ್ಳಿ ಎಲ್ಲ ಹಾಕಿ ಇಟ್ಟಿವಿ. ಕೆಳಗ ಏನ್ ಮಾಡಿದೀವಿ? ಉರಿ ಹಚ್ಚಿದೀವಿ. ಅದು ಎಲ್ಲಿ ಕುದ್ದದೇನು? ಹೊರಗ್ ಕುದ್ದಿತ್ತು, ಒಳಗ್ ಕುದ್ದಿತ್ತು? ಎಲ್ಲಿ ಕುದ್ದಿತ್ತು? ಒಳಗ್ ಕುದ್ದದ. ಬೆಂಕಿ ಎಲ್ಲಿ ಹಚ್ಚದ? ಹೊರಗೆ ಹಚ್ಚಿದ ಬೆಂಕಿ ಒಳಗೆ ಯಾಕೆ ಕುದಿಬೇಕಾಗಿತ್ತದು? ಹೋಗಕ್ ಸಾಧ್ಯ ಇದ್ದಿಲ್ಲ. ಗಡಿಗೆ ಒಳಗೆ ಹೋದ ಕಿಚ್ಚ. ಹಂಗ ನೀವು ಮಾಡಿರುವಂತ ಹೊರಗಿನ ಎಲ್ಲ ಆಚರಣೆಗಳೆಲ್ಲವೂ ಕೂಡ ಒಳಗ ಕುದ್ದ ಮೇಲೆ ಬರ್ತದ. ಅದಕ್ಕಾಗಿ ಹೊರಗಿನ ಆಚರಣೆಗಳು ಬೇಕಂತಾರೆ ಶರಣರು. ತಿಳಿತಂತ ನಾವು ಹೊರಗೆ ಹಚ್ಚಿದ ಬೆಂಕಿ ಒಳಗ ಅಡಿಗೆ ತಯಾರಾಗತ್ತೆ. ಹೊರಗ ಲಿಂಗ ನೋಡ್ರಿ, ಹೊರಗ ಪೂಜೆ ಮಾಡ್ರಿ, ಹೊರಗ ಜಪ ಮಾಡ್ರಿ, ಹೊರಗ ಧ್ಯಾನ ಮಾಡ್ರಿ, ಹೊರಗ ದಾಸೋಹ ಮಾಡ್ರಿ, ಹೊರಗ ಮಾಡ್ರಿ, ಒಳಗ ಅಡಿಗೆ ತಯಾರಾಗತ್ತೆ. ಇಲ್ರಿ ನಾವು ಒಳಗದ ಲಿಂಗ ಹಂಗಿಲ್ಲ. ಅದು ದೇಹ ಎಲ್ಲಿ ಅದ, ಎಲ್ಲಿ ಮನಸ್ಸದ, ಅಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಹೊರಗ ಅಂತರಂಗ ಬಹಿರಂಗ ಎರಡಾಗೈತಿ. ಎರಡಾಗಿರೋದ್ರಿಂದ ಎರಡು ಮುಖದಲ್ಲಿ ಕೂಡ ನಾವು ಸಾಧನೆ ಮಾಡಬೇಕಾಗ್ತದೆ. ಅದಕ್ಕೆ ಒಳಗಿನ ಒಂದು ಆಚರಣೆ ಹೆಂಗ, ಹೊರಗೆ ಗುರು ಕರುಣೆ ಲಿಂಗ ಆಯ್ತು, ಅದರ ಅರಿವು ಜಂಗಮ. ಆದ್ರೆ ಒಳಗೆ ಏನಂತ ಕೇಳಿದ್ರೆ ಅರಿವೇ ಗುರು, ಆಚಾರವೇ ಅನುಭವವೇ ಜಂಗಮ. ಅರು ಗುರುವಾಗ್ಯದ, ಆದರೆ ಅದರ ಅನುಭವ ಜಂಗಮದ ಒಳಗಿಂದಿದು. ಹೀಗಾಗಿ ಹೊರಗ ಒಂದು ತರ ನಾವು ಒಳಗಷ್ಟೇ ನನಗಿರ್ಬೇಕು, ಹೊರಗ ಬೇಡ ಅಂದ್ರೆ ನಡೆಯಂಗಿಲ್ಲ. ಹೊರಗಷ್ಟೇ ಇರಬೇಕು, ಒಳಗ ಬೇಡ ಅಂದ್ರೆ ನಡೆಯಂಗಿಲ್ಲ. ಹೊರಗೂ ಕೂಡ ನೆನಪಿಟ್ಕೋಬೇಕಿದು. ಬಹಳ ಅದ್ಭುತವಾದ ಶರಣರ ಧರ್ಮ. ಹೆಂಗಂದ್ರೆ ಕರಡಿ, ನಿಮಗೆ ಕರಡಿ ಅದಂತ ತಿಳ್ಕೊಂಡ್ರಿ. ಇದು ಕರಡಿ. ಇದು ಕರಡಿ ಒಳಗ ಮುಖ ಎಲ್ಲಿ ಒಳಗ್ ಕಾಣ್ತತೋ ಹೊರಗೆ ಕಾಣ್ತತೋ? ಅಕಸ್ಮಾತ್ ಈ ಕರಡಿ ಹಿಂಗಾತಂತ ತಿಳ್ಕೊಡ್ರಿ. ಹಿಂಗಾತು. ಈಗ ನನ್ನ ಮುಖ ಕಾಣ್ತತೇನ? ಕಾಣಂಗಿಲ್ಲ. ಹಿಂಗಾತಂದ್ರೆ ಕಾಣ್ತೈತಿ. ಅದಕ್ಕಾಗಿ ಹಿಂಗ ಬರ್ದಾರಲ್ಲ, ಕೆಲವು ವಿಷಯಗಳನ್ನ ಬಹಿರಂಗವಾಗಿ ಚರ್ಚೆ ಮಾಡಕ್ ಬರುವುದಿಲ್ಲ. ಒಂದು ಶೇಡೆಡ್ ಅದ ಇದು, ಇನ್ನೂ ಒಂದು ಖುಲ್ಲಾದ. ಒಂದಕ್ಕೆ ಶೇಡ್ ಹೊಡೆದತಿ, ಹಿಂಗ್ ಹೊರಗೆ ಕಾಣಂಗಿಲ್ಲ. ಆದ್ರೆ ಒಳಗೆ ನೋಡಿದ್ರೆ ಅಷ್ಟೇ ಕಾಣ್ತತಿ, ಹೊರಗೆ ನೋಡಿದ್ರೆ ಕಾಣಂಗಿಲ್ಲ. ಹೊರಗೆ ಬಂದ್ರೆ ನಮ್ಮ ಆತ್ಮ ದರ್ಶನ ಆಗಂಗಿಲ್ಲ. ಅದಕ್ಕೆ ಅಂತರ್ಮುಖ ಆಗ್ರಿ, ಕಣ್ಣು ಮುಚ್ಚ್ರಿ, ಒಳಗೆ ನೋಡ್ರಿ ಅಂತಿರ್ತಾರ. ಇದು ಒಂದು ರೀತಿಯಾದಂಥ ಧ್ಯಾನ, ಇದು ಒಂದು ರೀತಿಯಾದಂಥ ಸಾಧನ. ನೀವು ಬಹಿರ್ಮುಖದಲ್ಲಿ ಬಂದ್ರೆ ನಿಮ್ಮ ಇಂದ್ರಿಯಗಳು ಏನಾಗಿಬಿಡ್ತಾವ ಅಂದ್ರೆ ಅಂತರ್ಮುಖ, ನಿಮಗೆ ದರ್ಶನ ಆಗಂಗಿಲ್ಲ, ನಿಮ್ಮ ರೂಪ ದರ್ಶನ ಆಗಂಗಿಲ್ಲ. ಅದಕ್ಕೆ ಕಣ್ಣು ಮುಚ್ಚ್ರಿ, ಧ್ಯಾನ ಮಾಡ್ರಿ, ಒಳಗೆ ನೋಡ್ರಿ ಅಂತಿರ್ತಾರೆ ಕೆಲವರು. ಧ್ಯಾನ ಹೇಳ್ಕೊಡ್ತಾರೆ ನಿಮಗೆ. ಆದ್ರೆ ಶರಣರದಂಗಲ್ಲ, ಹೊರಗೂ ಶುದ್ಧ, ಟ್ರಾನ್ಸ್ಪರೆಂಟ್. ಗೊತ್ತಾಕತ್ತಲ್ಲ ನಾ ಹೇಳೋರು, ಟ್ರಾನ್ಸ್ಪರೆಂಟ್. ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣಬೇಕು, ಆ ಕಡೆಯಿಂದ ನೋಡಿದ್ರೆ ಈ ಕಡೆ. ಹೊರಗೂ ಒಂದಾಗಬೇಕು. ಹೊರಗೂ ಲಿಂಗ, ಒಳಗೂ ಲಿಂಗ. ಹೊರಗೂ ಗುರು, ಒಳಗೂ ಗುರು. ಹೊರಗೂ ಜಂಗಮ, ಒಳಗೂ ಜಂಗಮ. ಹಿಂಗ ಹೊರಗ ಎರಡು ಕಡೆನೂ ಕೂಡ ಗುರುಲಿಂಗ ಜಂಗಮ ಆಸುವಕ್ಕಾಗಿರುವಂಥದ್ದೇ ಲಿಂಗಾಯತ ಧರ್ಮ. ಇದುವೇ ಶಿವಯೋಗ ಪಥ ಅಂತ ತಿಳ್ಕೊಂಡು. ಇದು ಬಹಳ ಶ್ರಮ ಪಡಬೇಕಾಗ್ತದೆ. ಅವ್ರ ಕೃಪಾ ಆಶೀರ್ವಾದ ಬೇಕಾಗ್ತದೆ. ಒಂದು ಕಡೆ ನಾವು ಬೆಳಕು ಮಾಡ್ಕೋಬಹುದು, ಆದ್ರೆ ಎರಡು ಕಡೆ ಬೆಳಕು ಮಾಡ್ಕೊಡೋದು ಕಷ್ಟ ಅದ. ನೀವು ಚಂದ್ರನ ಕಡೆ ಹೋಗಿ ಬಂದಾರಿಲ್ರಿ? ಒಂದು ಕಡೆ ಏನೈತ್ರಿ? ಒಂದು ಕಡೆ ಏನೈತಿ ಚಂದ್ರನ ಒಂದು ಕಡೆ ಏನೈತಿ, ಇನ್ನೊಂದು ಕಡೆ ಏನೈತಿ? ಅದು ಬ್ಲ್ಯಾಕ್ ಐತಂತಾರಲ್ರಿ. ಒಂದು ಕಡೆ ವಿಜ್ಞಾನಿಗಳು ಹೋಗಿ ಬಂದಾರ. ಬ್ಲ್ಯಾಕ್ ಸೈಡ್ ಒಂದದ, ಹಿಂದ ಬ್ಲ್ಯಾಕ್ ಅದ, ಮುಂದ ವೈಟ್ ಅದ. ಅದು ಕ್ರಮೇಣವಾಗಿ ಅದು ತನ್ನ ಇಳಿಕೆಯನ್ನ ಮಾಡ್ಕೊಂಡು ಹೋಗ್ತದೆ, ಏರ್ತಿರ್ತದೆ. ಒಂದು ಸೈಡ್ ನಲ್ಲಿ ಅದ್ರ ಬೆಳಕು ಏರ್ಕೊಂತ ಹೋಗ್ತದ, ಅದ್ರ ಬೆಳಕು ಇಳ್ಕೊಂತ ಹೋಗ್ತದ. 15 ದಿವಸ ಏರ್ತದ, ಇಳ್ತದ. ಆದ್ರೆ ಇನ್ನು ಪೂರ್ತಿ ಆದ್ರೆ ಹಿಂದಿನ ಸೈಡ್ ಏನೈತಲ್ಲಿ ಎಲ್ಲ ಕಪ್ಪದ ಅಂತ ಹೇಳ್ತಾರ ವಿಜ್ಞಾನಿಗಳು. ನೀವು ನೋಡಿರಿ, ಮೊನ್ನೆ ಹೋಗಿ ಬಂದಾರ. ಅದು ಮನಸ್ಸಾಯ್ತು. ಅಂಥದ್ದು ಒಂದು ಸಾಧನೆ ಐತಂತ ಹೇಳ್ತಾರೆ. ಆದ್ರೆ ಶರಣರ ಸಾಧನೆ ಹಂಗಲ್ಲ. ಒಳಗೂ ಎರಡು ಲಿಂಗ ಬೇಕು. ಈಗ ಏನಂತಾನ ಚಂದಯ್ಯ, ನನಗೆ ಹೊರಗಿನ ಲಿಂಗ ಬೇಡ ಅಂತಾನ. ಲಿಂಗ ಬೇಡ, ನನಗೆ ಜಂಗಮ ದಾಸೋಹ ಜ್ಞಾನ ಆದ್ರೆ ಸಾಕಂತಾನ. ಆದ್ರೆ ಚನ್ನಬಸವಣ್ಣವ್ರು ಏನಂತಾರ, ಹೊರಗೂ ಶುದ್ಧ, ಒಳಗೂ ಶುದ್ಧ.
ಹೊರಗೆ ಶುದ್ಧ ಆಗಬೇಕಂದ್ರೆ ಗುರುಲಿಂಗ ಜಂಗಮರದಾರ ಅಲ್ಲಿನೂ ಮಾಡಬೇಕು, ಒಳಗೂ ಕೂಡ ನೀನು ಶುದ್ಧ ಆಗಬೇಕು. ಒಳಗೆ ಶುದ್ಧ ಆದಾಗ ಇದೇ ಅಂತರಂಗ ಶುದ್ಧಿ ನೋಡ್ರಿ. ಅಂತರಂಗ ಐತಂದ ಬಳಿಕ ಅದಕ್ಕೊಂದು ಬಹಿರಂಗ ಇರ್ತದ, ಬಹಿರಂಗ ಐತಂದ್ರೆ ಅಂತರಂಗ. ಅದಕ್ಕೆ ನಮ್ಮಲ್ಲಿ ಏನೈತಿ ಶರಣ ಸಿದ್ಧಾಂತದ ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಶುದ್ಧಾಂತ ಇದು. ಅದಕ್ಕೆ ನಾನು ಹೊರಗಷ್ಟೇ ಕೆಲವರು ಹೊರಗಷ್ಟೇ ನಾವು ಪೂಜೆ ಮಾಡ್ತೇವ್ರಿ, ನಮಗೆ ಧ್ಯಾನ ಗೊತ್ತಿಲ್ರಿ, ನಮಗೆ ಧ್ಯಾನ ಸಿದ್ಧಿ ಆಗಂಗಿಲ್ಲ ಅಂತ ಕೆಲವರು. ನಮಗೆ ಪೂಜಾ ಪುನಸ್ಕಾರ ಬ್ಯಾಡ್ರಿ, ಜಂಜಾಟ ಸುಮ್ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೇವಂತ ಕೆಲವರು. ಹಿಂಗೆ ಬೇರೆ ಬೇರೆ ವಿಚಿತ್ರ ವಿಧಾನಗಳಲ್ಲಿ ಸಮಾಜದಲ್ಲಿ ಸಾಧನೆ ಮಾಡಕತ್ಯಾರ. ಅದಕ್ಕಾಗಿ ಚನ್ನಬಸವಣ್ಣವರು ಶರಣರ ಈ ಮಾರ್ಗವನ್ನು ಅವರು ಒಪ್ಪಲಾರ್ದು ಏನ್ ಮಾಡ್ತಾರೆ, ಹೊರಗೂ ಲಿಂಗ ಒಳಗೂ, ಹೊರಗೊಬ್ಬ ಗುರು ಒಳಗೊಬ್ಬ ಗುರು, ಇದು ಪೂರ್ಣ ಆಗೋವರೆಗೆ ಇದು ಬೇಕನ್ನೋ ಮಾತನ್ನು ಅವರು ಹೇಳ್ತಾರೆ. ಆ ದೃಷ್ಟಿಯಿಂದ ಅಂಗತ್ರಯದಲ್ಲಿ ಲಿಂಗತ್ರಯವನ್ನು ಅಳವಡಿಸಬೇಕು ಪ್ರಭು. ಅಂಗತ್ರಯ ಅಂದ್ರೆ ಏನ್ರಿ? ತನು ಮನ ಭಾವ. ತನುವಿನಲ್ಲಿ ಇಷ್ಟಲಿಂಗ, ಮನದಲ್ಲಿ ಪ್ರಾಣಲಿಂಗ, ಭಾವದಲ್ಲಿ ಭಾವಲಿಂಗ. ಹಿಂಗ 3 ಅಂಗಗಳಲ್ಲಿ 3 ಲಿಂಗಗಳು ಪ್ರತಿಷ್ಠಾಪನೆ ಮಾಡಬೇಕು. ಇದುವೇ ಲಿಂಗ ಯೋಗ, ಇದುವೇ ಶಿವಯೋಗ ಅನ್ನುವಂಥ ಮಾತನ್ನ ಚನ್ನಬಸವಣ್ಣವರು ಪ್ರಭುದೇವರಿಗೆ ಹೇಳ್ತಾರೆ. ಎಲ್ಲ ಶರಣರಿಗೆ ಹೇಳಿದಾಗ ಎಲ್ಲ ಸಂಪಾಗ್ತಾರೆ. ಯಾಕಂದ್ರೆ ಮಹಾಜ್ಞಾನಿ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಒಬ್ಬನೇ ಮಹಾಜ್ಞಾನಿ ಅಂತ ಬರೆದಾಗ ಎಂಥ ಅದ್ಭುತ ಇರ್ಬೇಕು ಹೇಳ್ರಿ ಅವರೆಲ್ಲ. ಪ್ರಭುದೇವ್ರನ್ನ ಒಮ್ಮೊಮ್ಮೆ ಪ್ರಶ್ನೆ ಹಾಕ್ತಾರ, ಏನಪ್ಪ ಕೊಂದೆ ನಿಮ್ಮಯ್ಯನನು ಕೊಂಡೆ ಲಿಂಗವನು. ಎಲ್ಲರ ಆಚಾರ್ಯಗಳನ್ನು ಪ್ರಶ್ನೆ ಹಾಕುವಂತ ಸಾಮರ್ಥ್ಯ ಚನ್ನಬಸವಣ್ಣವ್ರಿಗೆ ಇರ್ತದೆ. ಆ ದೃಷ್ಟಿಯಿಂದ ಅವರೇ ಸಾಮಾನ್ಯ ಜ್ಞಾನಿಗಳಲ್ಲಿ ಎಲ್ಲರೂ ಕೂಡ ಬಹಳ ಖುಷಿ ಆಗ್ತದೆ. ಚನ್ನಬಸವಣ್ಣವ್ರ ಪ್ರಶ್ನೆಗೆ ಬಹಳ ಆನಂದ ಆಗ್ತದೆ. ಒಂದು ಸತಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವು ಸಿದ್ಧಾಂತಗಳದಾವ, ಆದ್ರೆ ಶರಣ ಸಿದ್ಧಾಂತದಲ್ಲಿ ಅದು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಬದುಕಿನ ಜೀವನದ ಉದ್ದದಲ್ಲಿ ಸಮೇತವಾಗಿ ದೊಡ್ಡ ದೊಡ್ಡವರ ಮಾರ್ಗದರ್ಶನ, ಗುರುಗಳ ಮಾರ್ಗದರ್ಶನದಿಂದನೇ ನಾವು ಪರಿಹಾರ ಆಗ್ತದೆ. ಸಂಶಯಗಳು ಎಲ್ಲಿ ಹೋಗ್ತಾವ್ರಿ? ಅಥವಾ ನಿಮ್ಮ ಆರೋಗ್ಯ ಎಲ್ಲಿ ಸುಧಾರಣೆ ಆಕತಿ? ಡಾಕ್ಟರ್ ಹತ್ರ ಹೋಗ್ಬೇಕಾ? ಹೌದಲ್ರಿ? ಅಕಸ್ಮಾತ್ ನಿಮ್ಮ ಮಾನಸಿಕ ಆರೋಗ್ಯ ಎಲ್ಲಿ ಸುಧಾರಣೆ ಆಕತ್ರಿ? ಅಲ್ಲಿ ಒಬ್ರು ಡಾಕ್ಟರ್ ಅದಾರ. ಆದ್ರೆ ಆಧ್ಯಾತ್ಮಿಕವಾದಂತ ಹಸಿವಿಯಲ್ಲಿ ತೃಪ್ತ ಆಕತಿ ಅದು ಒಬ್ಬ ಸಮರ್ಥ ಗುರುವಿನ ಹತ್ರ ಬಂದ್ರೆ ಮಾತ್ರ ಆಧ್ಯಾತ್ಮಿಕ ಸಮರ್ಥೆಯನ್ನ, ಅದರ ಸಂತೃಪ್ತಿಯನ್ನು ಉಂಟಾಕದ ಹೊರತಾಗಿ ಇಲ್ಲಕರು ಉಂಟಾಗಂಗಿಲ್ಲ. ಅದಕ್ಕಾಗಿ ಚನ್ನಬಸವಣ್ಣವ್ರ ಹತ್ರ ದೀಕ್ಷೆ ಮಾಡಿಸ್ತಿದ್ರು. ನೆನಪಿಟ್ಕೋಬೇಕು ಇದನ್ನ. ಒಂದೇನಂತಂದ್ರೆ ನಮ್ಮ ಯಾರು ಸಿದ್ದರಾಮ, ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿಗಳಿಗೆ ಸ್ವತಃ ಯಾರು ದೀಕ್ಷೆ ಮಾಡ್ಯಾರ್ರಿ? ಗುರು ಚನ್ನಬಸವಣ್ಣವರು ದೀಕ್ಷೆ ಮಾಡ್ಯಾರ. ಅವ್ರ ಏಜಲ್ಲಿ, ಇವ್ರ ಏಜಲ್ಲಿ, ಅವ್ರ ಸಾಮರ್ಥ್ಯಲ್ಲಿ, ಇವ್ರ ಸಾಮರ್ಥ್ಯಲ್ಲಿ ಇಂತಿಂತ ಕಲಾತ್ಮಕವಾಗಿರುವಂತ ವಿಚಿತ್ರಗಳು ಎಲ್ಲಿ ನಡೆದವು? ಅನುಭವ ಮಂಟಪದಲ್ಲಿ ನಡೆದವು. ಈ ಎಲ್ಲರೂ ವಾದ ಒಪ್ಕೋತಾರೆ. ಇದನ್ನ ಇಡೀ ಸಮಸ್ತ ಅನುಭವ ಮಂಟಪ ಒಪ್ಕೋತ. ಚನ್ನಬಸವಣ್ಣವರ ವಾದ, ಚನ್ನಬಸವಣ್ಣನವರ ಒಂದೇನು ಪ್ರತಿಬಿಂಬ ಅದ, ಅವ್ರದ್ದೇನು ವಿಚಾರಗಳನ್ನ ಸಂಪೂರ್ಣವಾಗಿ ಎಲ್ಲರೂ ಒಪ್ಕೋತಾರ. ಒಪ್ಕೊಂಡ ಮೇಲೆ ಯಾಕೆ ಚನ್ನಬಸವಣ್ಣವ್ರು ಹೇಳ್ಯಾರಂತಂದ ಬಳಿಕ ಯಾರು ಇಲ್ಲ ಅನ್ನಂಗಿಲ್ಲ. ಅವರು ಯಾವತ್ತಿಗೂ ಒಳ್ಳೆ ತೀರ್ಮಾನಗಳನ್ನು ಕೊಡ್ತಿರ್ತಾರೆ. ಹೀಗಾಗಿ ನಮ್ಮಲ್ಲಿ ಕೂಡ ಏನಾಗ್ತದಲ್ರಿ, ಕೆಲವರಿಗೆ ಈಗಲೇ ಹೇಳ್ತಾ ಇದ್ದೀನಿ, ಯಾರಾದ್ರೂ ಅಕಸ್ಮಾತ್ ಆಗಿ ತಮಗೇನಾದ್ರೂ ಕೆಲವು ಸಂಶಯಗಳಿದ್ರೆ, ಸಾಧನೆಯಲ್ಲಿ ಏನಾದ್ರೂ ತೊಂದರೆ ಅಡಚಣೆಗಳು ಬಂದ್ರೆ, ನಿಮಗೆ ಇಷ್ಟು ಮಂದಿಗಳಾದ್ರೆ ಕೇಳಕ್ ಆಗಂಗಿಲ್ಲ, ಎಲ್ಲರ ಪ್ರಶ್ನೆಗೆ ನಾವು ಉತ್ತರ ಕೊಡಕ್ ಆಗಲ್ಲ. ಅಕಸ್ಮಾತ್ ನಿಮಗೇನಾದ್ರೂ ಅಂತ ಸಂದೇಹಗಳು ಸಂಶಯಗಳಿದ್ರೆ, ತ್ರಾಸಿದ್ರೆ, ಅಥವಾ ಏನೋ ಕೇಳಬೇಕಂತಿದ್ರೆ, ಸಾಧನೆಯಲ್ಲಿ ನಿಮ್ಗೇನು ಅಡಚಣೆ ಆಗಿದ್ರೆ ಅಂದ್ರೆ ಮತ್ತೆ ನೀವು ನಮ್ಮನ್ನ ಯಾವಾಗಾದ್ರೂ ಪ್ರತ್ಯೇಕವಾಗಿ ರಾಜೇಶ್ಗಿರ್ಬೋದು, ನಮ್ಮ ಗವೀಶಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾವು ಸಿಗ್ತೀವಿ. ನಿಮ್ಮ ಸಂಶಯಗಳನ್ನು ಪರಿಹಾರ ಮಾಡ್ಕೋಬಹುದು. ಇಂಥ ಅದ್ಭುತವಾಗಿರುವಂತ ಚರ್ಚೆಯಲ್ಲಿ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದಂತ ಬರದಾರ. ಒಂದು ಬೆಂಕಿ ಉತ್ಪನ್ನ ಆಗಬೇಕಾದ್ರೆ ಸಂಘ ಬೇಕು, ಒಂದು ಮಗು ಆಗಬೇಕಾದ್ರೆ ಸಂಘ ಬೇಕು, ಒಂದು ಬೀಜ ಸಸಿ ಆಗಬೇಕಂದ್ರೂ ಸಂಘ ಬೇಕು. ಶರಣರ ಸಂಘದಲ್ಲಿನೇ ಸಮಸ್ಯೆಗಳ ಪರಿಹಾರ ಆಗ್ತವೆ ಅನ್ನುವಂಥ ಮಾತನ್ನು ಅನುಭವ ಮಂಟಪ ಮಾಡಿ ತೋರಿಸ್ತದೆ. ನಾವು ಒಬ್ಬೊಬ್ಬರೇ ಕೆಲಸ ಆಗಂಗಿಲ್ರಿ, ಎಲ್ಲ ಕೂಡಿದಾಗಲೇ ಕೂಡಲ ಸಂಗಮ ಆಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಚನ್ನಬಸವಣ್ಣವರ ವಾದವನ್ನು ಎಲ್ಲ ಶರಣರು ಒಪ್ತಾರೆ. ಅದಕ್ಕೆ ಪ್ರತಿಯಾಗಿ ಪ್ರಭುದೇವರು ಏನು ಹೇಳ್ತಾರೆ ಅನ್ನುವಂಥ ಮಾತನ್ನ ನಾವು ವಚನದಲ್ಲಿ ನೋಡ್ತೀವಿ. ನಮ್ಮ ಕಲಾವಿದರು ಒಂದು ಹಾಡ್ತಾರೆ, ಶಕೆ ಭಾಳ ಅದ. 2 ನಿಮಗೆ ಲೈಟ್ ಇಲ್ಲ, ನಮಗೆ 3 ಲೈಟ್ ಅದಾವ, 4 ಲೈಟ್ ಅದಾವ. ಬೆವರು ಕಿತ್ತಿಸ್ತಾರ. ಹೀಗಾಗೆಲ್ಲ ಇವತ್ತು ಕೂಡ ಗರಂ ಗರಂ ಅದ. ಗರಂ ಅಡಿಗೆ ಅಲ್ರಿ, ಗರಂ ವಾತಾವರಣ ಅದ. ಅದಕ್ಕಾಗಿ ಒಂದು ಒಳ್ಳೆ
ಭಾವಗೀತೆಯನ್ನ ಕೇಳ್ತೀರಿ. ಈಗ ಚಂದ ಹಾಡ್ತಾರೆ, ಆರಾಮ್ ಕುಂತು ಕೇಳ್ರಿ. ಇನ್ನು ಉಳಿದ ಭಾಗವನ್ನ ಪ್ರವಚನದಲ್ಲಿ ನಾವು ನೋಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಈಗ ಹಾಡು. ಹನ್ 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 ಹನ್